ಇನ್ನು ಮುಂದೆ ಜನ್ಮಾಧಿಕರಣದಿಂದ ಪ್ರಾರಂಭ ಮಾಡಿಕೊಂಡು ಈ ಪಾದ ಮುಗಿಯೋ ತನಕನೂ ಕೂಡ, ಮೊದಲನೇ ಪಾದ ಮುಗಿಯೋ ತನಕನೂ ಕೂಡ ಶ್ರೀನಿವಾಸ ತೀರ್ಥಾಚಾರ್ಯ ಮುಂದ್ಗಡೆ ಬರಬೇಕು. ಕಂತೇಶಾಚಾರ್ಯ ಕದರಮಂಡಗಿಯವರು, ಸಂಜ್ಞಾತಾಚಾರ್ಯ ಗಣಾಚಾರ್ಯವರು, ರಘುತ್ತಮಾಚಾರ್ಯ ನಕ್ಸಂಪಿಗೆಯವರು ಹಾಗೂ ಸಿ ಎ ಪ್ರದ್ಯುಮ್ನಾಚಾರ್ಯ. ಜನ್ಮಾಧಿಕರಣದಲ್ಲಿ ಸ್ವನಿರ್ವಾಹಕತಾ ಚೇತ್ ಸ್ಯಾತ್ ಅನ್ನೋದಕ್ಕೆ ಅಲ್ಲಿ ಹೇಗೆ ಅದರ ನಿಷ್ಪತ್ತಿ ಮಾಡಿ ಅಲ್ಲಿ ವಿಕಲ್ಪ ಮಾಡಿ ಖಂಡನೆ ಹೇಳಿದ್ದಾರೆ. ವಾಕ್ಯಂ ವಾಹಕಂ ಇತ್ಯಪಿ. ಮೈಕಲ್ಲೇ ಕೇಳಿಸ್ತಾ ಇದೆ, ಮೈಕಲ್ಲೇ ಹೇಳ್ತಾರೆ, ಅಲ್ಲೇ ಹೇಳ್ತಾರೆ, ಮೈಕಲ್ಲೇ ಹೇಳ್ತಾ ಇದ್ದೀನಿ ಸರ್, ಆನ್ ಮಾಡಿ ಮಾತಾಡ್ತಾ ಇದ್ದೀನಿ. ಸ್ವನಿರ್ವಾಹಕತಾ ಚೇತ್ ಸ್ಯಾತ್ ವಾಹ್ಯಂ ವಾಹಕಮಿತ್ಯಪಿ. ಅದಕ್ಕೆ ವಿವಕ್ಷಿತವಾದ ಅರ್ಥ ಸ್ವನಿರ್ವಾಹಕತ ಅನ್ನೋದಕ್ಕೆ ಏನು ವ್ಯುತ್ಪತ್ತಿ ತೋರಿಸಿದ್ದಾರೆ ಅದನ್ನು ತೋರಿಸಿ ವಿಕಲ್ಪ ಮಾಡಿ ಅದಕ್ಕೆ ದೋಷ ಹೇಳ್ಬೇಕು. ಇಲ್ಲಾಗಬೇಕಾದ್ರೆ ಹಿಂದೆ ಐಕ್ಯವನ್ನ ಚೈತನ್ಯ ಭಿನ್ನ ಅಂತ ಹೇಳಿದೆ. ಹಾಗೆ ಏನ ಹೇಳಿದೆ ಅಂತ ಹೇಳಿದ್ರೆ ಇದು ಐಕ್ಯ ಬೇರೆ ನಶಾಸ್ತ್ರೇನ ಜ್ಞೇಯಂ ತತ್ ಸ್ವಪ್ರಕಾಶತಃ ಅಂತ ಹೇಳಿದ್ರಿ. ಅಲ್ಲಿ ಏನು ಇದೆ, ಚೈತನ್ಯ ಭಿನ್ನವಾಗಿದ್ರು ಕೂಡ ಐಕ್ಯವು ಸ್ವಪ್ರಕಾಶವಾಗಿರೋ ಅದು ಸ್ವನಿರ್ವಾಹಕವಾಗಿರೋದ್ರಿಂದಾಗಿ ಅದು ಆತ್ಮನಃ ಅವಭಾಸಿತತ್ವಪಿ ಸ್ವಸ್ಯ ಅನವಭಾಸಿತತ್ವ ಉಪಪಾದಯತಿ ಅಂತ ಈ ರೀತಿಯಾಗಿ ಹೇಳಿದ್ರು. ಇದು ಕೂಡ ಯುಕ್ತ. ಯಾಕಂತ ಹೇಳಿದ್ರೆ ಸ್ವನಿರ್ವಾಹಕ ಅಂತ ಹೇಳಿದ್ವಿ. ಇಲ್ಲಿ ಸ್ವನಿರ್ವಾಹಕ ಬೇಕಾದ್ರೆ ನಿರ್ವಾಚಿತನ ನಿರ್ವಹಣ ಕರ್ಮತ್ವ ನಿರ್ವಹಣ ಕಲ್ಸತ್ವ ಅಂತ ಅರ್ಥ. ಇಲ್ಲಿ ಸ್ವಸ್ಯ ಇಲ್ಲಿ ಇಲ್ಲಿ ಸ್ವಶಬ್ದದಿಂದಾಗಿ ಐಕ್ಯ ಅದೇ ಕರ್ಮಣಿ ಷಷ್ಠಿ. ಯಾಕಂತ ಹೇಳಿದ್ರೆ ಇಲ್ಲಿ ಕರ್ತ ಕರ್ಮಣೋ ಕೃತಿ ಕೃತ್ಯೋಗೆ ಕರ್ತರಿ ಕರ್ಮಣಿ ಷಷ್ಠಿ ಸ್ಯಾತ್ ನಿರ್ವಾಹಕತ್ವ. ಇಲ್ಲಿ ಆಗ್ಬೇಕಾದ್ರೆ ಇಲ್ಲಿ ಪ್ರಶ್ನೆ ಮಾಡ್ತೀವಿ. ಇಲ್ಲಿ ನಿರ್ವಾಹಕತ್ವ ನಿರ್ವಾಹಕತ್ವ ಧರ್ಮ ತೋರಿದೆಯಾ? ಆ ನಿರ್ವಾಹಕತ್ವಕ್ಕೂ ನಿರ್ವಾಹಕತ್ವ ರೂಪ ಧರ್ಮಕ್ಕೂ ನಿರ್ವಹಣ ರೂಪ ಕ್ರಿಯೆಯೊಟ್ಟಿಗೆ ಹಾಗೂ ಅವುಗಳಿಗೂ ಪರಸ್ಪರ ಹಾಗೂ ಧರ್ಮಿಯೊಟ್ಟಿಗೆ ಭೇದ ಇದೆಯೋ ಅಭೇದ ಇದೆಯೋ ಅಂತ ವಿಕಲ್ಪ ಮಾಡಿ ದೋಷ ಹೇಳ್ತೀವಿ. ಇಲ್ಲಿ ಹೇಗೆ ಅಂತ ಹೇಳಿದ್ರೆ ಅಲ್ಲಿ ಹಿಂದೆ ಯಾವ ಶ್ರುತಿ ಅಂತ ಹೇಳಿದ್ರೆ ಸೋಮ ಪವತೆ ಜನಿತ ಮತ್ತೆ ಇನ್ನಾಮ ಜನಿತ ಯೋಜನಾ ಪೃಥ್ವಿ ಶ್ರುತಿ ಆಗ್ಬೇಕಾದ್ರೆ ಜನ್ಮಾದಿ ದೋಷ ಮತ್ತು ಈಶ್ವರ ಹೇಳಿದಾಗಿ ಅಲ್ಲಿ ಜನ್ಮ ದೋಷವನ್ನ ಈಶ್ವರನಿಗೆ ಹೇಳಿದ್ದಾರೆ. ಅದರಿಂದಾಗಿ ಈ ವಿಷ್ಣು ಜಗತ್ಕರ್ತ ಭವತಿ ದೋಷಿತ್ವ ರಸ್ಮದಾದಿವತ್ ಅಂತ ಅನುಮಾನ ಇರೋದು ಹೇಳಿದಾಗ ದೋಷದಲ್ಲಿ ತಾತ್ಪರ್ಯ ಹೇಳಿ ಅದಕ್ಕೆ ಗುಣಶ್ರುತ ಇತಿ ಕಸ್ಮಾನ್ ನ ದೋಷ ಅಂತ ಶ್ರುತೇ ಭವೇತ್ ಅಂತ ಹೇಳಿದ್ರು. ಮತ್ತೆ ಇನ್ನೊಂದು ಯುಕ್ತಿಯನ್ನು ಕೂಡ ಹೇಳ್ತಾರೆ. ಎಲ್ಲಿ ಅಂತ ಹೇಳಿದ್ರೆ ವೇದ ಆಗ್ಬೇಕಾದ್ರೆ ಯಾವ್ದು ಕ್ವಾಲಿಟಿ ಅಂದ್ರೆ ದೇಶ ಇದು ದುಃಖ ಮಿತ್ರ ಸರ್ವಂ ಜೀವ ಏವ ದುಃಖಿನಃ ತೇಷಾಂ ದುಃಖ ಪ್ರಹಾಣಾಯ ಶುದ್ರೇಶ ಪ್ರವರ್ತತೆ. ದುಃಖ ನಿವೃತ್ತಿ ಮೋಕ್ಷ ಯಾವ್ದಿಂದ ಉಂಟಾಗುತ್ತೆ? ಎಸ್ಯ ಪ್ರಸಾದ ಪರಮಾರ್ಥ ರೂಪ, ಪ್ರಸಾದದಿಂದಾಗೆ ಮೋಕ್ಷ ಉಂಟಾಗೋದು. ಪರಮಾರ್ಥ ರೂಪ ಅಸ್ಮಾತ್ ಸಂಸಾರ ಮುಚ್ಚಡೆ ನಾಪರೇಣ. ಅದರಿಂದಾಗಿ ಅಲ್ಲಿ ಮೋಕ್ಷ ಅಲ್ಲಿ ಪ್ರಸಾದದಿಂದ ಮೋಕ್ಷ ಬೇಕಾದ್ರೆ ಪ್ರಸಾದ ತಸ್ಮಿನ್ನೇವ ಗುಣೋತ್ಕರ್ಷ ಜ್ಞಾನ ಬಂದಾಗ ಮಾತ್ರ ಪ್ರಸಾದ ಉಂಟಾಗುತ್ತೆ. ಸ್ವದೋಷ ಜ್ಞಾನದಲ್ಲಿ ಪ್ರಸಾದ ಉಂಟಾಗೋದೇ ಇಲ್ಲ ಅಂತ ಹೇಳ್ತೀವಿ. ಸಮಸ್ತ ಗುಣ ಪೂರ್ಣತ್ವಂ ಚಿಂತ್ಯ ಅಚಿಂತ್ಯ ಅಷ್ಟ ಅಲ್ಲಿ ರಮಾದಿಭಿ ಚಿಂತ್ಯ ರಮಾದಿಭಿ ಅರ್ಥ ಇದೆ ಶ್ರುತಿಯ ವಾಕ್ಯ. ಇಲ್ಲಿ ಇಲ್ಲಾಗಬೇಕಾದ್ರೆ ವ್ಯಾಖ್ಯಾನಕ್ಕೂ ವಿಶೇಷ ಪ್ರತಿಪತ್ತಿ. ವ್ಯಾಖ್ಯಾನದಿಂದಾಗೇನೆ ವಿಶೇಷ ಪ್ರತಿಪತ್ತಿ ಸಂಶಯ ವಾಕ್ಯಕ್ಕೆ ಯಾವ ಅರ್ಥ ಪ್ರತಿಪಾದನೆ ಮಾಡುತ್ತೆ ಅಂತ ಸಂಶಯ ಇದ್ದಾಗ ವ್ಯಾಖ್ಯಾನಕ್ಕೂ ವಿಶೇಷ ಪ್ರತಿಪತ್ತಿ. ತತ್ರ ಅದೇ ಯದೀಯಮೇವ ಚೇದ್ ವ್ಯಾಖ್ಯಾನಂ ಯದೀಯಮೇವ ವ್ಯಾಖ್ಯಾಯಂ ತದೀಯಮೇವ ಚೇದ್ ವ್ಯಾಖ್ಯಾನಂ ಅರ್ಥ ಪ್ರತಿಪತ್ತಿ ಸುತರಾಂ ಭವತ್ಯವ. ಅಲ್ಲಿ ದೋಷವನ್ನು ಹೇಳಿದ್ದು ವೇದಕ್ಕೆ ವೇದ ಹೇಳಿದೆ. ಅದರಿಂದಾಗಿ ತದೀಯಮೇವ ಚೇದ್ ವ್ಯಾಖ್ಯಾನಂ ಅಂದ್ರೆ ಗುಣಗಳು ವೇದ ಪ್ರತಿಪಾದ ಗುಣಗಳೇ ವೇದ ಪ್ರತಿಪಾದ ದೋಷಗಳು ವೇದ ಪ್ರತಿಪಾದ ಆಗೋದಿಲ್ಲ ಎನ್ನುವ ವ್ಯಾಖ್ಯಾನ. ಸೋಮ ಪವತೆ ಜನಿತ ಮತಿನ ದೋಷ ಅಲ್ಲ. ತತ್ವಮಸಿ ಅನ್ನೋ ಶ್ರುತಿಗೆ ಅರ್ಥ ಅಲ್ಲಿ ಜನ್ಮ ದೋಷ ಅಲ್ಲಿ ವಿಷ್ಣು ಜನಿತ ಸೋಮ ಅಂತ ಹೇಳಿದಾಗ ವಿಷ್ಣುಗೆ ಜನ್ಮವನ್ನು ಹೇಳಿದ್ದಾರೆ. ನಾವು ಎರಡರ್ಥ ಮಾಡ್ತೀವಿ. ಹೇಗೆ ಅಂತ ಹೇಳಿದ್ರೆ ವಿಷ್ಣು ರೀತಿ ಯಜಮಾನಸಿ ಯಜ್ಞಸ್ಯವ ನಾಮ ತಾವು ಸೋಮದೂತ ಅಥವಾ ಇನ್ನೊಂದು ಅರ್ಥ ಮಾಡ್ತೀವಿ. ಹೇಗೆ ಅಂತ ಹೇಳಿದ್ರೆ ಇಲ್ಲಿ ಸೋಮ ವಿಷ್ಣು ಜನಿತ ನಾಮ ವಿಷ್ಣು ಶಬ್ದಕ್ಕಾಗಬೇಕಾದ್ರೆ ಅವತಾರ ರೂಪಿ ವಿಷ್ಣು ಅಂತ ಅರ್ಥ. ಪದ್ಮಾವತಿ ಅಂತ ಅಂದ್ರೆ ಅಲ್ಲಿ ಯಜಮಾನಿಷ್ಠ ದೀಕ್ಷಾ ಸಂಸ್ಕಾರೋಪೇತತ್ವ ರೂಪ ಯಜಮಾನತ್ವಕ್ಕೆ ಸೋಮ ರೂಪ ಸಹಕಾರಿ ಬೇಕು ಅಂತ ಅರ್ಥ.
ಯಜಮಾನಸ್ಯ ಯಜ್ಞಸ್ಯ ವಾ ನಾಮ ಒಂದು ಅಥವಾ ತತ್ವಮಸಿ ಅನ್ನೋ ಶ್ರುತಿಗೆ ಅರ್ಥ ಹೇಳುವಾಗ ಸಾಮಾನಾಧಿಕರಣ್ಯಂ ಗೌಣಂ ಉಪಾದಾಯ ಅಂತ, ಆಮೇಲೆ ವಿನಿಗಮ ಕ್ರಿಯೇನು ಅಂತ ಎರಡು ಪ್ರಶ್ನೆ ಇದೆ. ಅದು ಅಲ್ಲಿ ಸಾಮಾನ ಇಲ್ಲಿ ಭೇದೇನ ಇವತ್ತು ಮುಖ್ಯ ಅರ್ಥ ಸಂಭವೇ ಲಕ್ಷಣ ಕುತಃ. ಅಲ್ಲಿ ಹೇಗೆ ಅಂತ ಹೇಳಿದ್ರೆ ಭೇದವನ್ನು ಸ್ವೀಕಾರ ಮಾಡ್ಕೊಂಡೆ ಮುಖ್ಯ ಅರ್ಥ ಹೇಳಿ ಬಂದ್ರೆ ಲಕ್ಷಣ ಬೇಕಾಗಿಲ್ಲ ಅಂತ ಇಲ್ಲ ಆಗ್ಬೇಕಾದ್ರೆ ಇಲ್ಲಿ ಹೇಗೆ ಅಂತ ಹೇಳಿದ್ರೆ ಸಿಂಹೋದೇವದ ತಾನ್ ಪದಪ್ರಗಿದೆ. ಇಲ್ಲಿ ಸಾಮಾನಾಧಿಕರಣ್ಯ ಮಾತ್ರ ಗುಣಮದಕ್ಕೆ ಎರಡು ರೀತಿಯಾಗೂ ಹೇಳ್ತಾರೆ. ಹೇಗೆ ಅಂತ ಹೇಳಿದ್ರೆ ವಿಶೇಷಣ ಉಲ್ಟಾ ವಿಶೇಷ ವಿಭಕ್ತಿ ಸಜಾತಿಯ ವಿಶೇಷಣ ವಿಭಕ್ತಿ ಅಂತ ಅರ್ಥ, ಅದನ್ನ ಗೌಣ ಸ್ವೀಕಾರ ಮಾಡ್ತೀವಿ ಅಂತ ಒಂದು. ಅಥವಾ ಇಲ್ಲಿ ಅದೇ ವಿಶೇಷ ವಿಭಕ್ತಿ ಸಜಾತೀಯವಾದ ವಿಶೇಷಣ ವಾಸ್ತವಿಕ ಅಭೇದ ಅಂತ ಅರ್ಥ ಕಂಡಿದೆ ನೀಲೋ ಘಟ ಇತ್ಯಾದಿ ಕಡೆಯಲ್ಲಿ ಅದಕ್ಕೆ ಅಭೇದ ಗೋಳೆ ಸಾದೃಶ್ಯ ರೂಪ ಅಂತ ಹೇಳ್ತೀವಿ ಒಂದು. ಅಥವಾ ಇಲ್ಲಿ ಹೇಗೆ ಅಂತ ಹೇಳಿದ್ರೆ ಈ ಸಾಮಾನಾಧಿಕರಣ ನಿಮ್ಗೆ ಗೌಣ ಶಬ್ದಕ್ಕಾಗಬೇಕಾದ್ರೆ ಇದು ಪ್ರಥಮಾಂತ ಪದದ ಸಮವ್ಯಾಹೃತವಾದಂತಹ ವಿಭಕ್ತಿ ದ್ವಯಗಳಿಗೆ ಗೌಣ ಅರ್ಥ ಮಾಡ್ತೀವಿ ಅಂತ ಅರ್ಥ ಅಲ್ಲ, ಹೊರತು ಏನರ್ಥ ಮಾಡಿದೆ ಅಂದ್ರೆ ತತ್ಪದಕ್ಕೇನೆ ಇಲ್ಲಿ ಏನ್ ಶಕ್ಯತಾವಚ್ಛೇದಕ ರೂಪೇಣ ಸಾದೃಶ್ಯ ಅಭೇದ ಮುಖ್ಯ ಅರ್ಥ, ಶಕ್ಯತಾವಚ್ಛೇದಕ ರೂಪೇಣ ಅಭೇದ ಹೇಳೋದಿಲ್ಲ, ಗೌಣಾರ್ಥತಾವಚ್ಛೇದಕ ರೂಪೇಣ ಅಭೇದ ಹೇಳ್ತೀವಿ ಅಂತ ಈ ರೀತಿಯಾಗಿ ಹೇಳ್ತಾರೆ. ಅಲ್ಲಿ ಮಾತೃಪದ ಇದೆ, ಮಾತೃಪದ ಸ್ವಾರಸ್ಯ. ಸಾಮಾನಾಧಿಕರಣ್ಯ ಮಾತ್ರಂ ಗೌಣಮುಪಾದಾಯ ಅಂತಿದೆ. ಮಾತೃಪದ ಸ್ವಾರಸ್ಯ ಏನು ಅಂತ ಅಲ್ಲಿ ಅವರಾಗಬೇಕಾದ್ರೆ ತತ್ ತ್ವಂ ಪದಗಳಿಗಾಗಬೇಕಾದ್ರೆ ಅಲ್ಲಿ ಅವು ಎರಡಕ್ಕೂ ಕೂಡ ಲಕ್ಷಣ ಮಾಡಬೇಕು ಅಂತ ಹೇಳ್ತಾರೆ. ಎರಡಕ್ಕೂ ಕೂಡ ಲಕ್ಷಣ ಮಾಡುವ ಅಗತ್ಯ ಇಲ್ಲ. ಕೇವಲ ವಿಶೇಷ ವಿಭಕ್ತಿ ಸಜಾತಿಯ ವಿಶೇಷಣ ವಿಭಕ್ತಿಗೆ ಅಭೇದ ಅಂತ ಸಾದೃಶ್ಯ ಅಂತ ಅರ್ಥ ಸ್ವೀಕಾರ. ಅದು ಸಾಮಾನ್ಯಾಧಿಕಾರಿ ಮಾತ್ರ ವಿಭಕ್ತಿಗೆ ಪ್ರಕೃತಿಯಲ್ಲಿ ವಿಭಕ್ತಿಗೆ ಅವರು ನಾವು ಪ್ರತ್ಯೇಕ ಒಂದಕ್ಕೆ ಮಾಡ್ತೀವಿ ಅಂತ ಹೇಳ್ತೀವಿ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಹೇಗೆ ಅಂತ ಹೇಳಿದ್ರೆ ಶೈವ ಪುರಾಣಾದಿಗಳಾಗಬೇಕಾದ್ರೆ ಅದು ವೇದ ವಿರೋಧಿಯಾಗಿರೋದ್ರಿಂದಾಗಿ ಅದು ಶಿವನಲ್ಲಿ ಅದು ಅಪ್ರಮಾಣ ಅಂತ ಹೇಳ್ತೀವಿ. ಅಲ್ಲಿ ಹೇಗೆ ಅಂತ ಹೇಳಿದ್ರೆ ಇದು ನಪುರಾಣಾದಿ ಮಾನತ್ವಂ ವಿರುದ್ಧಾರ್ಥೆ ಶ್ರುತೇರ್ ಭವೇತ್. ಅಲ್ಲಿ ಪುರಾಣ ದಕ್ಷಿಣಾಂತರ ಮೂಲಕ ಅಂತ ಹೇಳ್ತೀನಿ ಸರ್. ಅಲ್ಲಿ ವಿರೋಧೇ ತ್ವನಪೇಕ್ಷಂ ಹೇಗೆ ಅಂತ ಹೇಳಿದ್ರೆ ವಿರೋಧೆ ನಾಮ ಸ್ವ ಮೂಲ ಶ್ರುತೆ ಯದ್ವಾ ಪ್ರತ್ಯಕ್ಷಸ್ಯ ವಿರೋಧೆ ಅನಪೇಕ್ಷಂ ಅಪ್ರಮಾಣಂ ಭವತಿ ಸ್ಮರಣಂ ಅಸತಿ ವಿರೋಧೆ ಅಸತಿ ಅನುಮಾನಂ ಅನುಮಾನ ಮೂಲ ಶ್ರುತೆ ಅನುಮಾಪಕಂ ಭವತಿ ಅನಪೇಕ್ಷಂ ಅಪ್ರಮಾಣಂ ಭವತಿ. ಪ್ರಕೃತದಲ್ಲಿ ಆಗಬೇಕಾದ್ರೆ ಇಲ್ಲಿ ಹೇಗೆ ಅಂತ ಹೇಳಿದ್ರೆ ಶಿವನಿಗೆ ಜಗಜನ್ಮಾದಿ ಕರ್ತೃತ್ವ ಇದೆ ಅಂತ ಹೇಳುವಂತಹ ಶೈವ ಪುರಾಣಾದಿಗಳು ಅವುಗಳಿಗಾಗಬೇಕಾದ್ರೆ ಯಾವುದೇ ವಿರೋಧ ಅಂತ ಹೇಳಿದ್ರೆ ಅದು ಸ್ಪಷ್ಟ ವೇದಗಳದೇ ವಿರೋಧ ಇದೆ. ಅದರಿಂದಾಗಿ ವಿರೋಧೆ ಶ್ರುತೇರೇವ ವಿರೋಧೆ ಅನಪೇಕ್ಷಂ ಸ್ಮರಣವು ಶೈವ ಸ್ಮೃತಿಗಳು ಅದು ಅಪ್ರಮಾಣ ಆಗತ್ತೆ. ಜನ್ಮಾದ್ಯಸೇಯತ ಅಂತನ್ಲಿಕ್ಕೆ ಅನೇಕ ರೀತಿ ಅರ್ಥ ಹೇಳ್ತಾರೆ. ಏನರ್ಥ ಹೇಳ್ತಾರೆ ಅಲ್ಲಿ ಆದ್ಯಸ್ಯ ಹಿರಣ್ಯ ಗರ್ಭಸ್ಯ ಯತಃ ಜನ್ಮ ತತ್ ಬ್ರಹ್ಮ ಅಂತ ಒಂದೇದು. ಅಥವಾ ಜನ್ಮ ಆದಿ ಅತದ್ಗುಣ ಸಂವಿಜ್ಞಾನ ಬಹುರಿ ಸಮಾಸ ಮಾಡ್ತದೆ. ಅದೇ ಜನ್ಮಾದಿ ಸ್ಥಿತಿ ಅಂತ ಅರ್ಥ ಮಾಡಿ ತಗೋಬೇಕಾದ್ರೆ ಜನ್ಮ ಆದಿ ಯಸ್ಯದತೆ ಜನ್ಮ ಆದಿ ಸ್ಥಿತಿ ಇತ್ಯಂತಹ ಅಸ್ಯ ಜಗತ್ಪಾಲಕೋ ಹಿ ವಿಷ್ಣು ಇತಿ ಪ್ರಸಿದ್ಧೇ. ಅದರಿಂದಾಗಿ ಅಸ್ಯ ಈಗ ಜಗಜ್ಜನ್ಮಾದಿ ಕಾರಣತ್ವ ಮಿಲಿತವಾಗಿ ಲಕ್ಷಣವೋ ಪ್ರತ್ಯೇಕವಾಗಿ ಲಕ್ಷಣವೋ ಅಸಮಾಸ ಕಾರಣೇನ ಪ್ರತ್ಯೇಕ ಲಕ್ಷಣ ಅಂತ ಸೂಚನೆ ಮಾಡಿದ್ದಾರೆ. ಅಲ್ಲಿ ಅತದ್ಗುಣ ಸಂವಿಜ್ಞಾನ ವರಿ ಅಂದ್ರೆ ತದ್ಗುಣ ತತ್ನಾಮ ವಾಕ್ಯಾರ್ಥ ಗುಣ ನಮ್ಮ ಏಕದೇಶ. ಅಲ್ಲಿ ವಿಶೇಷ ಶ್ರೂಯಮಾನವಾದಂತಹ ಗುಣಕ್ಕೆ ಕ್ರಿಯೆಯಲ್ಲಿ ಅನ್ವಯ ಇಲ್ಲ ಅಂದ್ರೆ ಕ್ರಿಯೆಯಲ್ಲಿ ಅನ್ವಯ ಇದೆ. ಇದ್ರೆ ತದ್ಗುಣ ಸಂವಿಜ್ಞಾನ, ಇಲ್ಲ ಅಂದ್ರೆ ಅದರ್ಗುಣ ಸಂವಿಜ್ಞಾನ. ಹಿರಣ್ಯ ಗರ್ಭ ಸಮವರ್ತದಾಗ್ರೆ ಅಂತ ಹಿರಣ್ಯ ಗರ್ಭಾದಿಗಳಿಗೂ ಜಗಜನ್ಮಾದಿ ಕಾಣುತ್ತ ಶ್ರುತವಾಗ್ತಾ ಇದೆಯಲ್ಲ, ಅತಿವ್ಯಾಪ್ತಿ ಬರ್ತದಲ್ಲ. ಅದಕ್ಕೆ ಅದಕ್ಕೂ ಇದಾಗ್ತದೆ. ಯಾಕಂದ್ರೆ ಇದು ಯಾವ್ಯಾವ ಶ್ರುತಿಯಲ್ಲಿ ಹಿರಣ್ಯ ಗರ್ಭದಿಂದ ಜನ್ಮ ಹೇಳಿದ್ರು ಅದು ಕೂಡ ಅಲ್ಲೂ ಕೂಡ ವಿಷ್ಣುವಿಂದಾಗಿ ಜಗಜನ್ಮಾದಿ ಕಲ್ತದೆ ಹೇಳಿದೆ. ಯಾಕಂದ್ರೆ ಯಂ ನಾಮಾನಿ ವಿಶಂತ್ಯದ್ದ ಯೋ ದೇವಾನಾಮಿತ್ಯಪಿ ಶ್ರುತೇರ್ ನಾಮಾನಿ ಸರ್ವಾಣಿ ವಿಷ್ಣುದೇವ ಇದಕ್ಕೆ ಹಿರಣ್ಯ ಗರ್ಭಾದಿ ಶಬ್ದಗಳಿಗೆ ವಿಷ್ಣು ಪರತ್ವೇನ ವ್ಯಾಖ್ಯಾನ ಮಾಡೋದಾದ್ರೆ ವಿಷ್ಣು ಶಬ್ದಕ್ಕೂ ಹಿರಣ್ಯ ಗರ್ಭ ಅಂತ ಅರ್ಥ ಮಾಡಬಹುದಲ್ಲ. ಹಾಗಾದ್ರೆ ಅಲ್ಲಿ ಹೇಗೆ ಅಂತ ಹೇಳಿದ್ರೆ ಅದಕ್ಕೆ ವಿನಿಗಮಕ ಪ್ರಮಾಣ ಇದೆ. ಯಾಕೆಂತ ಹೇಳಿದ್ರೆ
ಅಥೋನ ಮುಖ್ಯತೋ ನಾಮ ತದನ್ಯಸ್ಥೈ ಕಸ್ಯಚಿತ್. ಅಲ್ಲಿ ಹೇಗಂದ್ರೆ ಅಲ್ಲಿ ಯೋದೇವಾನಾಂ ನಾಮದ ಏಕೈವ ಅಂತ ಹೇಳಿ ಅಂದ್ರೆ ಈ ವಿಷ್ಣುಗೆ ಒಬ್ಬನಿಗೆ ಅಲ್ಲಿ ಅಜಸ್ಯನಾಭ ಅಜನಾಭ ವಜ್ರೇಕ ಮರ್ಪಿತ ಪದ್ಮನಾಭಲಿಂಗ ವಿಷ್ಣುವಿಗೆ ಕೊಡುತ್ತೆ. ಪ್ರತ್ಯಕ್ಷಾವಗತ ಅಲ್ಲಿ ತೇನ ಗಮ್ಯತೆ ಇದು ತದ್ಗ ಅಂದ್ರೆ ಪ್ರತ್ಯಕ್ಷೇನ ಅವಗಮ್ಯತೆ. ಇಲ್ಲಿ ಪ್ರಶ್ನೆ ಏನ್ ಬಂದಿತ್ತು ಅಂತ ಹೇಳಿದ್ರೆ ಅಲ್ಲಿ ಜಗಜ್ಜನ್ಮಾದಿ ಕರ್ತೃತ್ವ ವಿಷ್ಣು ಹೇಳಿದಾಗ ಆಗ ಅನುಮಾನದಿಂದಾಗಿ ನಾವು ಶಿವಾದಿ ವಾಕ್ಯಗಳಿಗೆ ಪ್ರಾಮಾಣ್ಯ ಹೇಳ್ತೀವಿ. ಹೇಗೆ ಅಂತ ಹೇಳಿದ್ರೆ ಅಲ್ಲಿ ಶಿವ ಗಣಿತ ಆಗಮನ ದ್ವಿಧವಾಗಿದೆ. ಒಂದು ಪೌರುಷೇಯ ಫಲೋದ್ದೇಶಿಸಿ ಪೌರುಷೇಯ ಸಾಧನಗಳನ್ನು ವಿಧಾನ ಮಾಡುವಂತ ವಾಕ್ಯ, ಇನ್ನೊಂದು ಶಿವನಿಗೆ ಜಗಜ್ಜನ್ಮ ಕರ್ತೃತ್ವ ನಿರ್ದೋಷತ್ವಾದಿಗಳನ್ನು ಪ್ರತಿಪಾದನೆ ಮಾಡುವಾಗ ಅಂದ್ರೆ ಪ್ರತ್ಯಕ್ಷ ಸಾಧನ ಫಲಗಳನ್ನು ಉದ್ದೇಶಿಸಿಕೊಂಡು ಹೊರಡುವಂತ ಆಗಮಕ್ಕೆ ವಿಮತ ಆಗಮ ಪ್ರಮಾಣಂ ಸಮರ್ಥ ಪ್ರವೃತ್ತಿ ಜನಕತ್ವ ಚರಕ ಸುಷಿತಾದಿ ವಾಕ್ಯ ಹೋಗುತ್ತೆ. ಇನ್ನೊಂದು ಆಮೇಲೆ ಪ್ರತ್ಯಕ್ಷಾವಗತ ವ್ಯಭಿಚಾರ ಅಂದ್ರೆ ಖಂಡನೆ ಮಾಡಬೇಕಾದ್ರೆ ನಾವು ಕೆಲವು ಫಲ ವಿಸಂವಾದಿ ವಾಕ್ಯಗಳು ಕೂಡ ಕಂಡಿದೆ. ಅದರಿಂದಾಗಿ ವಿಮತಃ ಆಗಮ ಅಪ್ರಮಾಣಂ ಅಲ್ಲಿ ಅಸಮರ್ಥ ಪ್ರವೃತ್ತಿ ಜನಕತ್ವ, ಅಸಮರ್ಥ ಪ್ರವೃತ್ತಿ ಜನಕತ್ವದಿಂದಾಗಿ ವಾಕ್ಯ ಅಪ್ರಮಾಣ ಹೇಳಿ ಆ ವಾಕ್ಯ ಮಾಡಿದಂತಹ ಶಿವನು ಶಿವವಾಕ್ಯ ಶಿವನು ಅನರ್ಥ ಶಿವವಾಕ್ಯ ಅದೃಷ್ಟ ಬೋಧಕವಾದಂತಹ ಅದೃಷ್ಟಾಂತ ಬೋಧಕ ವಾಕ್ಯಕ್ಕೂ ಅಪ್ರಮಾಣ್ಯ ಸಂಧೆ ಮಾಡ್ತೀವಿ. ಅದಕ್ಕೆ ಇದು ಶಾಸ್ತ್ರೀಯ ವಿದ್ವತ್ ಸೂತ್ರ ಅದೇ ಅದ್ರ ಮೇಲೆ ಪ್ರಶ್ನೆ ತತ್ ಸಾಧಕಂ ಕುತೋ ನ ಭವತಿ ಅನುಮಾನಂ ಇತಿ ನ ಪೃಥಕ್ ಪ್ರಶ್ನೆ ಮಾಡ್ತೀವಿ. ಅಭೂತ್ವ ಅಭಾವಿತ್ವ ಅಂತ ವಿಕಲ್ಪ ಮಾಡಿದ್ದಾರೆ. ಕಾರ್ಯತ್ವಂ ಕಥಂ ಸಿದ್ಧಂ ಇಲ್ಲ ಚಿತ್ಯಾಧಿಕಂ ಸಕಲ್ತಕಂ ಕಾರ್ಯತ್ವಾದ್ ಘಟವತ್ ಅಂತ ಇಲ್ಲಿ ಕಾರ್ಯತ್ವ ಸಾಧಕ ಹೇತು ಯಾವುದು ಅಂತ ಪ್ರಶ್ನೆ. ಕಾರ್ಯತ್ವ ಅಭೂತ್ವಾಭಾವಿತ್ವ ಚಿತ್ಯಾಧಿಕಂ ಕಾರ್ಯಂ ಅಭೂತ್ವಾಭಾವಿತ್ವ ಅಂತ ಹೇಳಿ ಸಾಧ್ಯ ಇಲ್ಲ. ಯಾಕೆಂದ್ರೆ ಅಲ್ಲಿ ಮೊದಲನೇ ದೋಷ ಹೇಳೋದು ಕಾರ್ಯತ್ವ ಬೇರೆ ಅಲ್ಲ ಅಭೂತ್ವಾಭಾವಿತ್ವ ಬೇರೆ ಅಲ್ಲ ಅಂತಾಗಿ ಸಾಧ್ಯಾವಿಷ್ಟದ ರೂಪದೋಷ ಬರುತ್ತೆ ಅಂತ ಹೇಳುತ್ತೆ. ಅಲ್ಲಿ ಕಥಂಚಿತ್ ನಾಮ ಹೇಗೆ ಪರಿಹಾರ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ ಅಭೂತ್ವಾಭಾವಿತ್ವಂ ನಾಮ ರಾಗಭಾವಾವಚ್ಚಿನ ಸತ್ತಾಯೋಗಿತ್ವಂ ಕಾರ್ಯತ್ವ ನಾಮ ಕೃತಿ ಸಾಧ್ಯತ್ವಂ ಶಬ್ದಾರ್ಥ ವಿತ್ತ ಸಂಪಾದನೆ ಮಾಡಿ ನಾವು ಸಾಧ್ಯವಿಷ್ಟ ಪರಿಹಾರ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ ವಿಪ್ರತಿಪನ್ನೆ ಪೃಥಿವ್ಯುದಕೆ ಗುರುತ್ವೇ ಸತಿ ಅಪಾಪಿತ್ವ ಇತ್ಯನುಮಾನ ಅತ್ರ ದಲಕೃತ್ಯ ಚಿಂತನಂ ಕರ್ತವ್ಯ. ವಿಪ್ರತಿಪನ್ನೆ ಪೃಥಿವ್ಯುದಕೆ ಪ್ರಯತ್ನವತಾದತೆ ಗುರುತ್ವೇ ಸತಿ ಅಪಾದಾತೆ. ಇಲ್ಲಿ ಹಿಂದಿನ ಎರಡು ಅನುಮಾನಗಳಲ್ಲಿ ಸೃಷ್ಟಿಕರ್ತು ಶಿವಾಂತ ಸೃಷ್ಟಿಕರ್ತವನ್ನು ಸಾಧನೆ ಮಾಡಿದ್ದು, ಇಲ್ಲಿ ಸ್ಥಿತಿಕರ್ತೃತ್ವವನ್ನು ಸಾಧನೆ ಮಾಡ್ತಾ ಇದ್ದಾರೆ. ಹೇಗೆ ಅಂತ ಹೇಳಿದ್ರೆ ವಿಪ್ರತಿಬಂಧೆ ಪ್ರತಿನಿಯೋಧಕ್ಕೆ ಪ್ರಯತ್ನವತಾದತೆ ಗುರುತ್ವೇ ಸತಿ ಅಪಾತಿತ್ವಾದಂತ ಅಪಾತಿತ್ವಾದಂತ ವಿಶೇಷಣ ನಿವೇಶ ಮಾಡದೆ ಹೋದ್ರೆ ಎಲ್ಲಿ ದೋಷ ಬರುತ್ತೆ ಅಂತ ಹೇಳಿದ್ರೆ ಒಂದು ಪತನ ದಶಾಪನ್ನ ಫಲ ಪತನ ದಶಾಪನ್ನ ಫಲದಲ್ಲಾಗಬೇಕಾದ್ರೆ ಯಾವ ಅಲ್ಲ ಅಪಾತಿ ಗುರುತ್ವದಷ್ಟೇ ಹೇಳಿದ್ರೆ ದೋಷ ಅಂತ ಹೇಳಿ ಗುರುತ್ವದಷ್ಟೇ ಕೊಟ್ಟು ಅಪಾತಿತ್ವಾದಂತ ಕೊಡದೆ ಹೋದ್ರೆ ಪತನ ದಶಾಪನ್ನ ಫಲದಲ್ಲಿ ದೋಷ ಬರುತ್ತೆ. ಫಲದಲ್ಲಿ ಯಾಕಂದ್ರೆ ಆ ಫಲದಲ್ಲಿ ಪ್ರಯತ್ನವಾದ ದೃಢತ್ವ ಇಲ್ಲ, ಅಲ್ಲಿ ಬೀಳ್ತಾ ಇದೆ, ಅದರಿಂದಾಗಿ ಅಲ್ಲಿ ಪ್ರಯತ್ನವಾದ ದೃಢತ್ವ ಇಲ್ಲ. ಅದೇ ಗುರುತ್ವ ಇದೆ, ಸಾವಯವ ಗುರುತ್ವ ಇದೆ, ಅದರಿಂದಾಗಿ ವಿಚಾರ ಬರ್ತದೆ. ಆ ಗುರುತ್ವ ಸತಿ ಅಪಾತಿತ್ವ ಅಂತ ಹೇಳಿದ್ದು ಅಂದ್ರೆ ಈ ತರ ಹೇಳಿದಾಗ ವಿಚಾರ ಇಲ್ಲ, ಪಾತಿಯಾಗಿದೆ. ಅಪಾತಿ ಅನ್ನೋದು ವಿಚಾರ. ಇನ್ನು ಗುರುತ್ವ ಸತಿ ನಿವೇಶ ಮಾಡೋದೆ ಆಕಾಶದಲ್ಲಿ ವಿಚಾರ. ಆಕಾಶದಲ್ಲಿ ಕೇಳಿಸಿದಪಿ ದೃಢತ್ವ ಇಲ್ಲ, ಪ್ರಯತ್ನವಾದ ದೃಢತ್ವ ಇಲ್ವೇ ಇಲ್ಲ. ಅದರಿಂದಾಗಿ ಅಲ್ಲೇ ಅಲ್ಲೂ ಏನ್ ಪತನ ಪ್ರತಿಬಂಧಕ ಬೇಗ ಸಂಯೋಗ ಭಾವಿಸತಿ ಅಂತ ವಿಶೇಷಣ ನಿವೇಶ ಮಾಡ್ತೀವಿ. ಬಾಣ ಬಿಡ್ಬೇಕಾದ್ರೆ ವೇಗವತ್ತಾದ ಶರ ಪತನ ಆಗೋದಿಲ್ಲ. ವೇಗವತ್ತಾದ ಶರಕ್ಕೆ ಪತನ ಆಗೋದಿಲ್ಲ. ತುರಗ ಶೃಂಗಿ ಅದ್ವೈತಿಗಳ ಪ್ರಕಾರ ಕೀದೃಶಾದ ವೇದ ಪ್ರಾಣಿ ಎರಡು ವಿಕಲ್ಪ ಮಾಡ್ತೀವಿ. ಹೇಗೆ ಅಂತ ಹೇಳಿದ್ರೆ ಅದು ಪ್ರಮಾಣಾದರ್ಥ ಉಪಲಭ್ಯ ಪ್ರಬಂಧ ಕರ್ತೃತ್ವ ಉಚ್ಚಾರಯಿತತ್ವ ಅಂತ ವಿಕಲ್ಪ ಮಾಡ್ತೀವಿ. ಅದು ಹಿಂದಿಂದು ಪ್ರಾಣಿ ದೃಷ್ಟಾಂತ ಇಲ್ಲಿ ವೇದಾತ್ ಪ್ರಮಾಣಾದರ್ಥ ಉಪಲಭ್ಯ ಪ್ರಬಂಧ ಕರ್ತೃತ್ವ ಅಂತ ಅರ್ಥ ಮಾಡಿದ್ರೆ ಆಗ ದೋಷ ಬರುತ್ತೆ. ಯಾಕೆಂದ್ರೆ ಆಗ ಪುರುಷ ಏನಂತ ಆಗೋಗುತ್ತೆ, ಅಪುರುಷ ಏನಂತ ಹೀಗೆ ಪುರುಷ ಏನಂತ ಆಗೋಗುತ್ತೆ. ಅಲ್ಲಿ ಹಾಗೆ ಅದನ್ನು ಉಚ್ಚಾರಯಿತ ಅಂತ ಹೇಳ್ತೀವಿ. ಆಗ ಅವನು ಸರ್ವಜ್ಞ ಅಂತ ಸಿದ್ಧಾಗೋದಿಲ್ಲ. ನಾವೀಗ ಸರ್ವಜ್ಞತ್ವ ಸಾಧಕವಾದ ಅನುಮಾನವನ್ನು ಹೇಳಿಲ್ವಾ ಜಿಜ್ಞಾಸಾಧಿಕರಣದಲ್ಲಿ? ಇದೇ ರೀತಿ ಒಂದು ಜಿಜ್ಞಾಸಾಧಿಕರಣದಲ್ಲಿ ಯೋಗಿ ಅನ್ವೇಷಾರ್ಥ ಪ್ರತಿಪಾದಕ ಆಗಮ ಪ್ರಭಾವ ಸಹ ಸರ್ವಜ್ಞ ಭವಿತುಮರ್ಹತೆ ಅಂತ ಹೇಳಿದೀವಲ್ಲ, ಅವರು ಅನುಮಾನ ಯಾಕೆ ಅಶೇಷಾರ್ಥ ಪ್ರತಿಪಾದಕ ಆಗಮ ಪ್ರಭಾವತ್ವ ಯಾವ್ಯಾರ್ಥ ಪ್ರತಿಪಾದಕ ಆಗತ್ತೆ ಪ್ರಭಾವ ತಾವಂತ ಮತ್ತು ತತ್ವ ಜಾನ ಅವಗತಃ. ಶ್ರುತಿ ಅನುಗ್ರಹಿತವಾಗಿದ್ದಾಗ ದೋಷ ಇಲ್ಲ. ಇದು ಶ್ರುತಿ ಇಲ್ಲಿ ಸರ್ವಜ್ಞ ಸರ್ವವಿಧಿ ಶ್ರುತಿ ಅನುಗ್ರಹ ಇದೆ ಅಲ್ಲಿ, ಅದರಿಂದ ದೋಷ.
ಇಲ್ಲಿ ಶಾಸ್ತ್ರಂ ಯೋನಿ, ಯೋನಿ ನಾಮ ಕಾರಣಂ, ಪ್ರಮಾ ಕಾರಣಂ ಅಂತ ಅರ್ಥ. ಅಂದಾಗಿ ಪ್ರಮಾಕರಂ ಪ್ರಮಾಣಂ, ವ್ಯಂಜಕಂ ಪ್ರಮಾಣಂ. ಅಂದಾಗಿ ಶಾಸ್ತ್ರಂ ಯೋನಿ ಪ್ರಮಾಣಂ ವ್ಯಸ್ಯದ ಶಾಸ್ತ್ರ ಯೋನಿ ಬ್ರಹ್ಮ ಅಂತ ಅರ್ಥ. ಶಾಸ್ತ್ರ ಯೋನಿ ನಹ ಭಾವ ಶಾಸ್ತ್ರ ಯೋನಿತ್ವಂ. ತಸ್ಮಾತ್ ಅದ್ವೈತಗಳ ಶಾಸ್ತ್ರಕ್ಕೆ ಯೋನಿ ಕಾರಣಂ, ಶಾಸ್ತ್ರಕ್ಕೆ ಕಾರಣ ಅಂತ ಅರ್ಥ ಮಾಡ್ತಾರೆ. ಪ್ರಶ್ನೆ ಮಾಡ್ತೀವಿ, ಶಾಸ್ತ್ರಕ್ಕೆ ಕಾರಣ ಸಾಧನೆ ಮಾಡಿ ಏನ್ ಸಾಧನೆ ಮಾಡಿ 14 ವಿಕಲ್ಪ ಮಾಡ್ತೀವಿ. ಹೇಗೆ ಅಂತ ಹೇಳಿದ್ರೆ ಇಲ್ಲಿ ಮೊದಲನೇದಾಗಿ ನೀವು ಆ ಜಗತ್ ಕಾರಣತ್ವ ಸಾಧನೆ ಮಾಡ್ಲಿಕ್ಕೆ ವೇದ ಕಾರಣತ್ವ ಯುಕ್ತಿ ಹೇಳ್ತಾ ಇದ್ರು, ಅಥವಾ ಜಗತ್ ಕಾರಣತ್ವದಿಂದ ಅಸ್ಫುಟವಾಗಿ ಸಿದ್ಧವಾದಂತಹ ಸರ್ವಜ್ಞತ್ವ ಸ್ಫುಟೀಕರಣಕ್ಕೋಸ್ಕರವಾಗಿ ನೀವು ಶಾಸ್ತ್ರಜನಿತ್ವ ಕಾರಣ ಅಂತ ಹೇಳ್ತಾ ಇದ್ರು, ಅಥವಾ ಪ್ರಧಾನಾದಿ ನಿರಾಸೇನ ಪ್ರಧಾನಾದಿಗಳು ಜಗತ್ ಕಾರಣ ಆಗೋದಿಲ್ಲ, ವಿಷ್ಣುವೇ ಜಗತ್ ಕಾರಣ, ಬ್ರಹ್ಮನೇ ಜಗತ್ ಕಾರಣ ಅಂತ ಹೇಳೋದಕ್ಕೆ ಸರ್ವಜ್ಞತ್ವ ಯುಕ್ತಿ, ಆ ಸರ್ವಜ್ಞತ್ವ ಯುಕ್ತಿಯನ್ನು ಸಾಧನೆ ಮಾಡೋದಕ್ಕೋಸ್ಕರವಾಗಿ ನೀವು ಶಾಸ್ತ್ರಜನಿತ್ವವನ್ನು ಹೇಳ್ತಾ ಇದ್ರು, ಅಥವಾ ಅಥವಾ 4ನೇ ವಿಕಲ್ಪ ಏನ್ ಹೇಳಿದ್ರೆ ಜಗಜ್ಜನ್ಮಾದಿ ಕಾರಣತ್ವ ಸರ್ವಜ್ಞತ್ವ ನ ಸಿದ್ಧತಿ, ಅದಕ್ಕೋಸ್ಕರ ಸರ್ವಜ್ಞತ್ವ ಸಾಧನೆ ಹಿಂದಿನ ಪಕ್ಷೀಯ ವ್ಯತ್ಯಾಸ ಇದೆ. ಹಿಂದೆ ಅಸ್ಫುಟವಾಗಿದ್ದು ಸ್ಫುಟೀಕರಣ ಕೊಟ್ಟು, ಈಗ ಸಿದ್ಧವೇ ಆಗಿಲ್ಲ, ಜಗಜನ್ಮ ಸಿದ್ಧವೇ ಆಗಿಲ್ಲ, ಸಾಧನೆ ಮಾಡೋದಕ್ಕಾಗಿ ಹೇಳಿದ್ದು ಅಂತ ಪ್ರಶ್ನೆ ಮಾಡಿ. ಇಲ್ಲಿ ಮೊದಲನೇ ಪಕ್ಷ ಅಂತೇಳಿ ಮೊದಲನೇದಾಗಿ ಜಗಜ್ಜನ್ಮಾದಿ ಕಾರಣತ್ವಕ್ಕೆ ಶಾಸ್ತ್ರಜನಿತ್ವ ವ್ಯಾಪ್ತಿಯೇ ಕಂಡಿಲ್ಲ, ಅದರಿಂದಾಗಿ ಅಲ್ಲಿ ಹೇಳಿ ಬರೋದಿಲ್ಲ. ಮತ್ತೆ ಈ ಎರಡನೇ ಏನು ವಿಕಲ್ಪ ಅಂತ ಹೇಳಿದ್ರೆ ಇದು ಜಗಜ್ಜನ್ಮಾದಿ ಕಾರಣತ್ವ ಸರ್ವಜ್ಞತ್ವವನ್ನು ಸ್ಫುಟೀಕರಣಕ್ಕೋಸ್ಕರ ಅಂತ ಇದಾಗ ಹೇಳಿದ್ವಿ, ಅದು ಯುಕ್ತ. ಯಾಕೆ ಅಂತ ಹೇಳಿದ್ರೆ ಜಗಜ್ಜನ್ಮಾದಿ ಕಾರಣ ಸ್ವತಂತ್ರವಾದ ವೇದ ಕರ್ತೃತ್ವ ಸಿದ್ಧ ಆಗೋಗಿದೆ. ಅಥವಾ ಜಗತ್ ಸಕಲ ಜಗತ್ ಕರ್ತೃತ್ವ ಹೇಳ್ಬೇಕಂದ್ರೆ ಸ್ವತಂತ್ರ ವೇದ ಕರ್ತೃತ್ವ ಹೇಳಾಗಿದೆ. ಏಕದೇಶ ಕರ್ತೃತ್ವೇನ ಅಂದಾಗಿ ಬೇರೆ ದರ್ಶನ ಇದ್ವಿ ಕಥಂಚ ಅನಂತ ಪದಾರ್ಥಾತ್ಮಕಸ್ಯ ಜಗತಃ ಸೃಷ್ಟಿಯ ಅಸ್ಫುಟಂ ಸರ್ವಜ್ಞತ್ವಂ ತದೇಕದೇಶ ವೇದಕರಣ ಸ್ಫುಟಿ ಭವಿಷ್ಯತಿ ಅಂತ ಇದೆ ಹೇಳ್ತೀವಿ. ಇನ್ನು 3ನೇ ಪಕ್ಷ ಏನಂತ ಹೇಳಿದ್ರೆ ಪ್ರಧಾನಾದಿ ನಿರಾಶೆಯನ್ನು ಬ್ರಹ್ಮನಲ್ಲೇ ಜಗತ್ಕರ್ತೃತ್ವ ಸಾಧನೆ ಮಾಡುವ ಸರ್ವಜ್ಞತ್ವ ಯುಕ್ತಿ ಅಂದ್ರೆ ಇದು ಅಯುಕ್ತ. ಯಾಕೆಂದ್ರೆ ಯಾರು ಪ್ರಧಾನವನ್ನ ಬ್ರಹ್ಮನ ಜಗತ್ ಕಾರಣ ಅಂಗೀಕಾರ ಮಾಡೋದಿಲ್ವೋ ಅದು ಶಾಸ್ತ್ರ ಕಾರಣತ್ವವನ್ನು ಬ್ರಹ್ಮನಿಗೆ ಅಂಗೀಕಾರ ಮಾಡೋದೇ ಇಲ್ಲ. ಅದರಿಂದಾಗಿ ಆ ಯುಕ್ತಿಯು ಕೂಡ ಕೊಡೋದೇ ಇಲ್ಲ. ಇನ್ನು 4ನೇ ಯುಕ್ತಿ ಏನಂತ ಹೇಳಿದ್ರೆ ಅದೇ ಇನ್ನು ಆಗಮನ ಸಾಧ್ಯತೆ ಇದೆ, ಜಗಜನ್ಮಾದಿ ಕಾರಣತ್ವೇ ಆಗಮನ ಸಾಧ್ಯತ ಅಂತ ದೋಷ ಹೇಳ್ತೀವಿ. ಸಮನ್ವಯ ತನ್ನ ಕಡೆಗೆ ಶಬ್ದದಿಂದ ಏನೇನು ಅರ್ಥ ಸೂಚನೆ ಮಾಡ್ತಾರೆ, ಒಟ್ಟಿಗೆ ಆ ಸಮನ್ವಯ ಅನ್ನೋದು ವಾಕ್ಯ ಸಮನ್ವಯ ಅನ್ನೋದಕ್ಕೆ ಇಲ್ಲಿ ಸಮ ಶಬ್ದಕ್ಕೆ ಸಮ್ಯಕ್ತ್ವ ಅಂತ ಅರ್ಥ, ಆವೃತ ಶಬ್ದಕ್ಕೆ ಅರ್ಥ ಮುಖ್ಯತ್ವ ಸರ್ವತ್ವ ಅಂತ ಅರ್ಥ. ಹಾಗಾಗಿ ಸಂಪೂರ್ಣ ಸೂತ್ರಾರ್ಥ ಏನಾಗುತ್ತೆ ಅಂದ್ರೆ ಅನ್ವಯಾತ್ ಉಪಕ್ರಮಾದಿ ತಾತ್ಪರ್ಯ ಲಿಂಗ ಸಮುದಾಯಾತ್ ಶಾಸ್ತ್ರೇ ಸಮ್ಯಕ್ ಪ್ರವಿಚಾರತೆ ಸತಿ ಸರ್ವಶಾಸ್ತ್ರಸ್ಯ ಈ ಶಬ್ದ ಅರ್ಥ ಸರ್ವಶಾಸ್ತ್ರಸ್ಯ ಭಗವತ್ತೇವ ಸಮನ್ವಯ ಸಮ್ಯಕ್ ನಾಮ ವಚನವೃತ್ತಿಯ ಅನ್ವಯಾತ್ ನಾಮ ಶಕ್ತಿ ತಾತ್ಪರ್ಯ ಲಕ್ಷಣ ಸಂಬಂಧ ಅವಗಮಾತ್ ಜಗಜನ್ಮಾದಿ ಕಾರಣತ್ವೇನ ಶಾಸ್ತ್ರೀಯನಿ ವಿಷ್ಣುವಾಕ್ಯಂ ಪರಬ್ರಹ್ಮವೇ ಮತ್ತು ಹರ ಹಿರಣ್ಯ ಗರ್ಭಾದಯ. ಸಂಬಂಧವನ್ನು ಶಾಸ್ತ್ರೀಯ ಶಬ್ದದಲ್ಲಿ ಅರ್ಥ ಮಾಡಬೇಕು. ಅಂದ್ರೆ ಆವೃತ ಶಬ್ದಕ್ಕೆ ಆವೃತವನ್ನು ಆವೃತ್ತಿ ಮಾಡಿದೆ ಸರಿ. ಅಲ್ಲಿ ಯಥೋಪಧಾರಣಂ ತಥೋನ್ಯತ್ರ ಪ್ರತಿಷೇಧ. ಅದರಿಂದಾಗಿ ಒಂದು ವೇಳೆ ಇಲ್ಲಿ ಈ ಪ್ರಶ್ನೆ ಅಂತ ಹೇಳಿದ್ರೆ ಇಲ್ಲಿ ತತ್ತಂತ ಗ್ರಹಣೆ ಮಾಡಬೇಕು ಜನ್ಮಾದ್ಯ ಎಚ್ಚಬ್ದ ಅಂತ ಶಬ್ದ ಗ್ರಹಿಸಿದ್ದ ಹಾಗೆ ಆಗುತ್ತೆ ಅಂತ ಪ್ರಶ್ನೆ ಬಂದಾಗ ಅದು ಹೇಳಿದ್ದು ಶ್ರುತವಾದಂತಹ ಶಬ್ದಕ್ಕೆ ಅನ್ವಯ ಮಾಡ್ತಾ ಇದ್ರು, ಅಶ್ರುತ ಶಬ್ದಕ್ಕೆ ಅನ್ವಯ ಮಾಡೋದು ಅಯುಕ್ತ. ಅದರಿಂದಾಗಿ ಸಮನ್ವಯ ಶಬ್ದಕ್ಕೆ ಅನ್ವಯ ಮಾಡಬೇಕು. ಅಲ್ಲ ಸಮನ್ವಯ ಶಬ್ದಕ್ಕೆ ಅನ್ವಯ ಮಾಡ್ಲಿಕ್ಕೆ ಪ್ರಯೋಜನ ಇಲ್ಲದ್ರಿಂದಾಗೇನೆ ನಾವು ತತ್ಶಬ್ದಕ್ಕೆ ಅನ್ವಯ ಮಾಡ್ತಿದ್ದೆ. ಅದು ಸಮನ್ವಯ ದೇವ ಅಂದ್ರೆ ಉಪಕ್ರಮಾದಿ ತಾತ್ಪರ್ಯದಿಂದ ಅವ್ಯಭಿಚಾರಿಕತ್ವ ತೀರ್ಥಕ್ಕೋಸ್ಕರವಾಗಿ ಅಂದ್ರೆ ಅಲ್ಲಿ ಹಿಂದೆ ಆಗ್ಬೇಕಾದ್ರೆ ಇದು ಆಪಾತ ಪ್ರೀತಿಗೂ ಅಭಿಯುಕ್ತ ವ್ಯಾಖ್ಯಾನಕ್ಕೂ ಕೂಡ ಅರ್ಥ ವ್ಯಭಿಚಾರವನ್ನು ಹೇಳಿದ್ರು, ಅದನ್ನ ಖಂಡನೆ ಮಾಡೋದು ಸಮನ್ವಯ ಅಂತ ಹೇಳಿದ್ರು. ಅಲ್ಲಿ ಅದರೊಟ್ಟಿಗೆ ಅನ್ವಯ ಮಾಡ್ತೀವಿ ಅಂತ. ಈಗ ಉಪಕ್ರಮಾದಿಗಳು ಕೂಡ ಕ್ವಚಿತ್ ವ್ಯಭಿಚಾರಿತ ಅನ್ಕೊಂಡಿದೆ. ಆದ್ದರಿಂದ ವ್ಯಭಿಚಾರ ಇದ್ದರೆ ಉಪಕ್ರಮಾದಿಗಳು ಕೂಡ ಕ್ವಚಿತ್ ವ್ಯಭಿಚಾರಿತ ತಾತ್ಪರ್ಯ ವ್ಯಭಿಚಾರ ಕಂಡಿದೆ. ಆದ್ರಿಂದ ಅವುಗಳನ್ನು ಹೇತುವನ್ನಾಗಿ ಮಾಡಿ ನೀವು ನಾವು ಕೇವಲ ಉಪಕ್ರಮಾದಿಗಳನ್ನು ಮಾತ್ರ ಅಲ್ಲಿ ತಾತ್ಪರ್ಯ ಲಿಂಗ ಅಂತ ಹೇಳ್ತಲ್ಲ, ಸಮ್ಯಕ್ ಪ್ರವಿಚಾರ ರೂಪ ಅವಸ್ಥಾ ವಿಶಿಷ್ಟವಾದ ಉಪಕ್ರಮಾದಿಗಳನ್ನ ಸಮ್ಯಕ್ ಪ್ರವಿಚಾರ ನಾಮ ಉಪಕ್ರಮಾದೀನಾಂ ಇತ್ಯಾದೀನಾಂಚ ಅರ್ಥ ಸನ್ನಿಕರ್ಷ ವಿಪ್ರಕರ್ಷಾಭ್ಯಾಂ ನಿರವಕಾಶತ್ವಾದಿನ ಚ ಬಲಾಬಲ ವಿನಿಶ್ಚಯ ಪುರಸ್ಕರಂ ಬಲವತ ವಿರೋಧೆ ಬಲವತ ದುರ್ಬಲವಾದಯ ವಾಕ್ಯಾರ್ಥ ವಿಮರ್ಶ ಸಮ್ಯಕ್ ಪ್ರವಿಚಾರಣಂ ಅಂತ ಹೇಳ್ತೀವಿ. ಈ ಕ್ಷತ್ರೀಕರಣದಲ್ಲಿ ಕಿಂತದಿತ್ಯನವಸ್ಥಿತಿಗಿಂತ ಅನವಸ್ಥಾ ದೋಷ, ಅಲ್ಲಿ ಮೂಲಕ್ಷತಿ ಹೇಗೆ? ಇಲ್ಲಿ ಹೇಗೆ ಅಂತ ಹೇಳಿದ್ರೆ ನಮ್ಗೆ ಲಕ್ಷಣ ಮಾಡ್ಬೇಕಾದ್ರೆ
ಕೇವಲ ವಾಚ್ಯಾರ್ಥ ಅನುಪತ್ತಿ ದರ್ಶನ ಮಾತ್ರ ಆಗೋದಿಲ್ಲ, ಹೊರತು ಲಕ್ಷ್ಯಾರ್ಥ ಸ್ವರೂಪ ಜ್ಞಾನ ಬೇಕು, ವಾಚ್ಯಾರ್ಥ ಸಂಬಂಧಿತ ಏನಾದ್ರು ಲಕ್ಷ್ಯಾರ್ಥ ಜ್ಞಾನ ಬೇಕು. ಇಲ್ಲದೆ ಹೋದ್ರೆ ಅನಾವಗತ ಸ್ವರೂಪ ಕೂರ್ಮವು ಕೂಡ ಲಕ್ಷ್ಯ ಆಗ್ಬೇಕಾಗತ್ತೆ. ಅನ್ಯ ಸಂಬಂಧಿತ ಜ್ಞಾತವಾದ ಯಮುನಾದಿರಾದಿಗಳು ಲಕ್ಷ್ಯ ಆಗಬೇಕಾಗತ್ತೆ. ಅದನ್ನ ಹೊರತಾಚ ನಮ್ಗೆ ವಾಚ್ಯಾರ್ಥ ಸಂಬಂಧ ಜ್ಞಾನವೂ ಬೇಕು, ಮತ್ತೆ ಲಕ್ಷ್ಯಾರ್ಥ ಸ್ವರೂಪ ಜ್ಞಾನವೂ ಬೇಕು. ಅದರಿಂದಾಗಿ ನೀವು ಬ್ರಹ್ಮಾಂಡ ಲಕ್ಷ್ಯ ಅಂತ ಹೇಳ್ಬಿಟ್ರೆ ಕಿಂ ತದ್ ಜದನೇನ ಶಬ್ದೇನ ಲಕ್ಷ್ಯಂ ಅಂತ ಜಿಜ್ಞಾಸ ಬರುತ್ತೆ. ಕಿಂ ತದ್ ಜದನೇನ ಶಬ್ದೇನ ಲಕ್ಷ್ಯಂ ಅಂದಾಗ ಅಲ್ಲಿ ಲಕ್ಷ್ಯವಾದಂತಹ ಬ್ರಹ್ಮ ಸ್ವರೂಪ ತಿಳ್ಕೊಳ್ಳಿಕ್ಕೆ ಪ್ರಮಾಣ ಹೇಳ್ಬೇಕು. ಆ ಪ್ರಮಾಣ ಯಾವ್ದು ಅಂತ ಹೇಳಿದ್ರೆ ಬೇರೆ ಪ್ರಮಾಣ ಅಂತ ಸಾಧ್ಯ ಇಲ್ಲ. ಒಂದಾಗಿ ಪುನಃ ಆ ಶಬ್ದವನ್ನೇ ಹೇಳ್ಬೇಕು. ಆ ಶಬ್ದದಿಂದ ವಾಚ್ಯ ಬಂದಿಲ್ಲ, ಆ ಶಬ್ದದಿಂದ ಬ್ರಹ್ಮ ಲಕ್ಷ್ಯ ಅಂತ ಆದ. ಪುನಃ ಅಲ್ಲೂ ಕೂಡ ಪ್ರಶ್ನೆ ಬರುತ್ತೆ, ಕಿಂ ತದ್ ಜದನೇನ ಶಬ್ದೇನ ಲಕ್ಷ್ಯಂ ಅಂತ ಪ್ರಶ್ನೆ ಬರುತ್ತೆ. ಜನ್ಮಾದ್ಯಸ್ಯತಃ ಅಂತ ಮಂಡೂಕ ಪ್ಲುತಿಯಿಂದ ತತ್ಶಬ್ದಾನುವೃತ್ತಿಯನ್ನು ಮಾಡ್ಕೊಳ್ಳಿಕ್ ಬರುತ್ತೆ. ಇಲ್ಲಿ ತತ್ವ ಸಮನ್ವಯ ತತ್ಶಬ್ದ ವ್ಯರ್ಥವಾಗಿದೆ ಅಂತ ಪ್ರಶ್ನೆ ತೆಗೆದುಕೊಂಡು ಉತ್ತರಗಳನ್ನು ಹೇಳಿದ್ದಾರೆ. ಆ ಕೋಟಿಕ್ರಮ ಹೇಳಿ. ಇಲ್ಲಿ ಮಂಡೂಕ ಕೃತ್ಯ ದೈವ ಅನುವರ್ತಿಷ್ಯತೆ ಅಲ್ಲಿ ಹೇಗಂತ ಹೇಳಿದ್ರೆ ತತ್ವ ಸಮನ್ವಯ ಅಲ್ಲಿ ಜನ್ಮಾದಿ ಸೂತ್ರದಿಂದಾಗಿ ತತ್ವ ಲಬ್ಧ ಆಗಿದೆ. ಲಬ್ಧವಾದ ತತ್ವನೇ ಮಂಡೂಕ ಕೃತ್ಯ. ಶಾಸ್ತ್ರೀಯ ತತ್ವ ಬಿಟ್ಟು ಮಂಡೂಕ ಪ್ಲುತಿಂದ್ರೇನು ಸ್ಥಾನ ಬಿಟ್ಟು ಅದರಿಂದಾಗಿ ಇಲ್ಲ ಬೇಕಾದ್ರೆ ಇದು ಶಾಸ್ತ್ರೀಯ ನಿತ್ಯವಾದ ಸೂತ್ರ ಬಿಟ್ಟು ತತ್ವ ಸಮನ್ವಯ ಸೂತ್ರ ಒಟ್ಟಿಗೆ ನೇಮ ಹೇಳ್ತೀವಿ ಅಂತ. ಅದಕ್ಕೆ ತತ್ಶಬ್ದ ಇಲ್ವಲ್ಲ ಅಲ್ಲೇ ಅಲ್ಲಿ ಯಚ್ಛಬ್ದ ಪ್ರಯೋಗ ಮಾಡಿದ ಯಚ್ಛಬ್ದ ಪ್ರಯೋಗ ಮಾಡಿರೋದು ಹೇಗೆ ತತ್ಶಬ್ದ ಅರ್ಥ ಲಬ್ಧ ಆಗತ್ತೆ. ಇಲ್ಲದೆ ಹೋದ್ರೆ ಅನ್ವಯವೇ ಕೊಡೋದಿಲ್ಲ. ಅರ್ಥಾತ್ ಲಬ್ಧವಾದದನ್ನ ಅನುವೃತ್ತಿ ಮಾಡ್ಕೊಳಿಕ್ ಬರುತ್ತಾ? ಅರ್ಥಾತ್ ಲಬ್ಧವಾದದನ್ನ ಅನುವೃತ್ತಿ ಮಾಡ್ಕೊಳಿಕ್ ಬರುತ್ತಾ? ಅದು ವಾಕ್ಯಾತ್ ಬಹಿರ್ಭೂತ ಅಲ್ವಾ? ಅದು ಜನ್ಮಾದ್ಯಸ್ಯತಃ ಜನ್ಮಾದಿ ಅಸ್ಯ ಯತಃ ಅಂತ ಪದಗಳಿದೆ. ಅದು ಅರ್ಥಾತ್ ಲಬ್ಧವಾದದ್ದು ವಾಕ್ಯದಲ್ಲಿ ಇಲ್ಲ. ಅದನ್ನು ಅನುವೃತ್ತಿ ಮಾಡ್ಕೊಳಿಕ್ ಬರುತ್ತಾ ಅದನ್ನೇ ಅಂತ ಪ್ರಶ್ನೆ. ಅಲ್ಲಿ ಜನ್ಮಾದ್ಯಸ್ಯ ಸೂತ್ರವನ್ನು ಅಧ್ಯಯನ ಮಾಡ್ಕೊಂಡಿದ್ದೀವಿ. ಯಾಕಂದ್ರೆ ಇದು ಇಲ್ದ ಅನ್ವಯ ಯತಃ ಜನ್ಮ ಈ ತತ್ವ ಬ್ರಹ್ಮ ಅಂತ ಹೇಳಿದ್ರೆ ಅನ್ವಯ ಮಾಡ್ಕೊಂಡಿದ್ದೀವಿ. ಆದ್ರೆ ತತ್ಶಬ್ದ ಅಧ್ಯಾಹಾರನ ಹೇಗೆ? ಅದು ಜನ್ಮಾದ್ಯಸ್ಯ ಯತಃ ಅಂಬೋದು ತತ್ಪದ ಅಧ್ಯಾಹಾರನ ಹೇಗೆ? ಅಧ್ಯಾಹಾರ ಅಲ್ಲಿ ಯತಃ ಅಂಬೋದ್ರಿಂದ ಆಕ್ಷಿಪ್ತ ಆಗಿದೆ ಅಂತ ನೀವು ಹೇಳಿದ್ರೆ ಅದಕ್ಕೆ ಕೇಳಿದೆ. ಯಾವ್ದು ಆಕ್ಷಿಪ್ತನ ಅದು ಅಧ್ಯಾಹಾರತನ ಅಂತ ಪ್ರಶ್ನೆ. ಆಕ್ಷಿಪ್ತ ಆದ್ರೆ ಅದನ್ನ ಹೆಂಗ ಅನುವೃತ್ತಿಯಾಗಿ ಮಾಡ್ಕೊಳ್ಳೋದು? ಮಂಡೂಕ ಪ್ಲುತಿಯಿಂದ ಅನುವೃತ್ತಿ ಮಾಡ್ಕೋಬೇಕಾದ್ರೂ ಕೂಡ ವಾಕ್ಯದಲ್ಲಿ ತತ್ಪದ ಇದ್ರೆ ಅನುವೃತ್ತಿ ಇಲ್ವಲ್ಲ? ಸರಿ ಇರ್ಲಿ, ಅನುವೃತ್ತಿ ಇದೆ ಅಂತ ಮುಂದೆ ಅನುವೃತ್ತಿ ಮಾಡ್ಕೊಳ್ತೀವಿ ಅಂತ ಪ್ರಶ್ನೆ. ಅದಕ್ಕೇನು ಉತ್ತರ? ಉತ್ತರ ಅಂತ ಹೇಳಿದ್ರೆ ಶುದ್ಧವಾದಂತಹ ಅನ್ವಯ ಶಬ್ದದೊಟ್ಟಿಗೆನೆ ಅದಕ್ಕೆ ಸಮನ್ವಯ ಶಬ್ದದೊಟ್ಟಿಗೆನೆ ಅದಕ್ಕೆ ಹೇಳಿ ಬರುತ್ತೆ. ಅಲ್ಲ ಅದರೊಟ್ಟಿಗೆ ಅವಧಾರಣೆ ಅನ್ವಯ ಮಾಡಿದ್ರೆ ಪ್ರಯೋಜನವೇ ಇಲ್ಲಲ್ಲ ಅಂತ ಪ್ರಶ್ನೆ. ಅದಕ್ಕೆ ಪ್ರಯೋಜನ ಇದೆ. ಏನಂತ ಹೇಳಿದ್ರೆ ಅಭಿಯುಕ್ತ ವ್ಯಾಖ್ಯಾನ ಆಪಾತ ಪ್ರತೀತಿ ಇದನ್ನ ವಾದನೆ ಮಾಡಿದ್ರೆ ಪ್ರಯೋಜನ ಅಲ್ಲ, ಅದನ್ನ ಸಂಶಬ್ದವೇ ಮಾಡಿಬಿಟ್ಟಿದೆ. ಆದ್ರಿಂದಾಗಿ ದೋಷ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಅಲ್ಲ. ಮೊದಲನೇದು ಒಂದ್ ನಿಮಿಷ, ತುಶಬ್ದಸ್ಯ ಅನನ್ವಯ ಪ್ರಸಂಗ ಅಂತಿದೆ ಅಲ್ಲಿ. ಅದು ಹೇಗೆ ಅನನ್ವಯ ಪ್ರಸಂಗ? ಯಾಕೆ? ಯಾಕಂದ್ರೆ ತುಶಬ್ದಕ್ಕೆ ನಾವು ಅಲ್ಲಿ ಅವಧಾರಣೆ ಯಾವುದಕ್ಕೆ ಅವಧಾರಣೆ ಮಾಡಬೇಕು? ಯಥೋವಧಾರಣ ತಥೋ ಯತ್ರ ಪ್ರತಿಷೇಧ. ಅದರಿಂದಾಗಿ ಇಲ್ಲಾಗಬೇಕಾದ್ರೆ ಎಲ್ಲ ಅವಧಾರಣೆ ಮಾಡ್ತೀವಿ, ಅಲ್ಲಿ ಇತರ ನಿಷೇಧ ಮಾಡ್ತೀವಿ. ಇಲ್ಲಿ ಯಾವುದೇ ಸಂಬಂಧಿಯ ಅವಧಾರಣೆ ಮಾಡಬೇಕು ಅನ್ನೋ ವಿಷಯದಲ್ಲಿ ನಿಯಾಮಕ ಪ್ರಮಾಣ ಇಲ್ಲಿ ಹೇಳಿ ಬರೋದಿಲ್ಲ. ಆದ್ರಿಂದ ಅಲ್ಲಿ ಇವಾಗ ಇಲ್ಲಿ ತತ್ಶಬ್ದ ಇದ್ರೆ ಹೇಗೆ ಮಾಡ್ತಿರೋ ಅನುವೃತ್ತಿ ಆದಾಗ ಹಾಗೆ ಮಾಡ್ಕೊಳ್ಳೋದು, ಅದೇ ನಿಯಾಮಕ. ಶುದ್ಧವಾದಂತಹ ಸಮನ್ವಯ ಶಬ್ದದೊಟ್ಟಿಗೆ ಅದಕ್ಕೆ ಅನ್ವಯ ಹೇಳಿ ಬರ್ತಾ ಇರ್ಬೇಕಾದ್ರೆ ಅಧ್ಯಾರ್ಥವಾದಂತಹ ಶಬ್ದದೊಟ್ಟಿಗೆ ಅನ್ವಯ ಹೇಳೋದು ಯುಕ್ತ ಅಲ್ಲ. ಇಲ್ಲಿ ಅವಾಚ್ಯತ್ವೇ ಲಕ್ಷ್ಯತ್ವ ನ ಸ್ಯಾತ್ ಅಂತ ಹೇಳ್ತಾರೆ. ಇತಿ ತರ್ಕ ಪ್ರಶಿತಿಲ ಮೂಲ. ಯಾಕಂದ್ರೆ ಮಾಧುರ್ಯಾದಿ ವಿಶೇಷಗಳು ಅವಾಚ್ಯವಾದ ಕೂಡ ಲಕ್ಷ್ಯ ಆಗಿದೆಯಲ್ಲ. ಇಲ್ಲಿ ಮಾಧುರ್ಯಾದಿ ವಿಶೇಷಾಚ ತತ್ಶಬ್ದ ಸದಾ ಇಲ್ಲಾಗಬೇಕಾದ್ರೆ ಅಭಿಪ್ರಾಯ ಅಂತ ಹೇಳಿದ್ರೆ ಇಲ್ಲಿ ಮಾಧುರ್ಯ ವಿಶೇಷ ಶಬ್ದ ಆಗಬೇಕಾದ್ರೆ ಅದು ಅದು ಕೂಡ ಏನಾಗಿದೆ ಅಂತ ಹೇಳಿದ್ರೆ ಅದು ಮಾಧುರ್ಯ ವಿಶೇಷ ಶಬ್ದದಿಂದಾಗಿ ಮಾಧುರ್ಯ ವಿಶೇಷ ಇಕ್ಷುಕ್ಷೀರ ಗುಣಾದಿಗಳ ಏನ್ ವಿಶೇಷ ಇದೆ ಅದು ವಾಚ್ಯವೇ ಆಗಿದೆ. ಅಂದ್ರೆ ಮಾಧುರ್ಯ ವಿಶೇಷ ಶಬ್ದದಿಂದಾಗಿ ವಾಚ್ಯ ಆಗಿದೆ. ಮುಂದೆ ಎರಡನೇ ವ್ಯಾಖ್ಯಾನದಲ್ಲಿ ಇದು ವಿಷದಂ ಕ್ಷೀರ ಮಾಧುರ್ಯಂ ಕ್ಷೀರಮಾಜ್ಯ ತೀಕ್ಷ್ಣಕಂ ಗುಣಸ್ಯ ಫಲಸಾದೀನ ವಿಹಾರೀತ್ಯ ವಿಧೀಯತೆ. ವಾಚ್ಯತ್ವಸ್ಯ ಅವ್ಯಾಪಕತ್ವ ಇಕ್ಷುಕ್ಷೀರ ಗುಣ ಅದೇ ಹೇಳ್ತೀವಿ. ಒಂದು ಶಾರದಾನಿಂದಯ ಪ್ರತ್ಯವಾಯಾದ ಅಥವಾ ಶಬ್ದ ಶಕ್ತಿ ಅಜ್ಞಾನ ಮೂಲಕ ಮೀಮಾಂಸಕತ್ವಸ್ಯ ಅವ್ಯಾಪಕತ್ವಾತ್ ಈಕ್ಷಣೀಯತ್ವಸ್ಯ ಅವ್ಯಾಪ್ತತ್ವಾತ್ ಅಂತ ಹೇಳಿದ. ಏನು ಅವ್ಯಾಪಕತ್ವ ಏನು ಅವ್ಯಾಪ್ತತ್ವ ಏನು? ಇಲ್ಲಿ ಅನುಮಾನ ಹೇಗೆ ಅಂತ ಹೇಳಿದ್ರೆ
ಬ್ರಹ್ಮ ವಾಚ್ಯಂ ಭವಿತು ಮದತಿ ನ ಪುನರವಾಚ್ಯಂ ಈ ಕ್ಷಣ ಕರ್ಮತ್ವ ಅಂತ ಈ ರೀತಿ ಅನುಮಾನ ಮಾಡಿದ್ವಿ. ಇಲ್ಲಾಗಬೇಕಾದ್ರೆ ಅಪ್ರಯೋಜಕತ್ವ ಸಂಖ್ಯೆ ಈ ಕ್ಷಣ ಕರ್ಮತ್ವಮಸ್ತು ವಾಚ್ಯತ್ವ ಮಾಸ್ತು ಅಂತ ಈ ರೀತಿ ಅಪ್ರಯೋಜಕತ್ವ ಸಂಖ್ಯೆ. ಅದಕ್ಕೆ ಏನ್ ಹೇಳ್ಬೇಕು, ಯದಿ ಈ ಕ್ಷಣ ಕರ್ಮತ್ವಂ ನ ಸ್ಯಾತ್ ತರ್ಹಿ ವಾಚ್ಯತ್ವಮೇವ ನ ಸ್ಯಾತ್ ಅಂತ ಹೇಳಬೇಕು. ಆದ್ರೆ ಇಲ್ಲಾಗಬೇಕಾದ್ರೆ ಯಾವತ್ತೂ ಕೂಡ ವ್ಯಾಪಕ ನಿವೃತ್ತವು ವ್ಯಾಪ್ಯ ನಿವೃತ್ತಿ. ಇಲ್ಲಾಗಬೇಕಾದ್ರೆ ಈ ಕ್ಷಣ ಕರ್ಮತ್ತು ವ್ಯಾಪಕ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಈ ಕ್ಷಣ ಅಂದ್ರೆ ಜ್ಞಾನ, ಜ್ಞಾನಕ್ಕೆ ಪ್ರತ್ಯಕ್ಷವೂ ಕಾರಣ, ಅನುಮಾನವೂ ಕಾರಣ, ಆಗಮವೂ ಕಾರಣ, ಪ್ರಮಾಣಾಭಾಸವೂ ಕಾರಣ. ಅದರಿಂದಾಗಿ ಪ್ರತ್ಯಕ್ಷ ಅನುಮಾನ ಪ್ರಮಾಣಾಭಾಸ ಜನಿತ ಈ ಕ್ಷಣ ಕರ್ಮತ್ವವು ವ್ಯಾಪಕ ಈ ಕ್ಷಣ ಕರ್ಮತ್ವವು ಅದು ಏನಾಗತ್ತೆ ಅಂತ ಹೇಳಿದ್ರೆ ವ್ಯಾಪಕ ಆಗತ್ತೆ. ವಾಚ್ಯತ್ವ ಅದು ಕೇವಲ ವಚನ ನಿಮಿತ್ತ, ಅದರಿಂದ ವ್ಯಾಪ್ಯ ಆಗತ್ತೆ. ಅದರಿಂದಾಗಿ ಈ ಕ್ಷಣ ಕರ್ಮತ್ವ ನಿವೃತ್ತವು ವಾಚ್ಯತ್ವ ನಿವೃತ್ತಿ ಅಂತ ಹೇಳಿದ್ರೆ ಈ ಕ್ಷಣ ಕರ್ಮತ್ವ ವ್ಯಾಪಕವೇ ಅಲ್ಲ. ಅಂದಾಗಿ ವ್ಯಾಪಕ ನಿವೃತ್ತು ವ್ಯಾಪ್ಯ ಸ್ಯಾಪ್ಯ ನಿವೃತ್ತಿ ಅಂತ ಹೇಳಿ ಬರೋದಿಲ್ಲ ಅಂತ ಹೇಳಿದಾಗ ಅದಕ್ಕೆ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ ವಾಚ್ಯತ್ವ ವ್ಯಾಪಕ ಅಲ್ಲ, ವಾಚ್ಯತ್ವ ವ್ಯಾಪಕ ಅಲ್ಲಿ ಸಾಧ್ಯ ಇಲ್ಲ. ಅಂದ್ರೆ ವಾಚ್ಯತ್ವ ನಿವೃತ್ತು ಈ ಕ್ಷಣ ಕರ್ಮತ್ವ ನಿವೃತ್ತಿ ಅಂತ ಹೇಳಿ ಬರೋದಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಇಲ್ಲಿ ಹೇಗೆ ಅಂತ ಹೇಳಿದ್ರೆ ಎರಡು ರೀತಿ ಹೇಳಿ ವ್ಯಾಪ್ಯ ವ್ಯಾಪಕ ಸ್ಥಳದಲ್ಲಿ ಆಗಬೇಕಾದ್ರೆ ನಾವು ವಾಸ್ತವಿಕವಾಗಿ ಈ ಕ್ಷಣ ಕರ್ಮತ್ತು ವಾಸ್ತವಿಕ ವ್ಯಾಪಕವೇ ಆಗಿದೆ. ಪ್ರಕಾರಾಂತರ ಸಂಭವ ವಿಶಿಷ್ಟವಾದಂತ ಈ ಕ್ಷಣ ಕರ್ಮತ್ತು ವ್ಯಾಪ್ಯವೂ ಕೂಡ ಆಗತ್ತೆ ಅಂತ ಹೇಳ್ತೀವಿ. ಯಾಕೆಂತ ಹೇಳಿದ್ರೆ ಇಲ್ಲಿ ಪ್ರಕಾರಾಂತರ ಸಂಭವ ಹೇಗೆ ಅಂತ ಹೇಳಿದ್ರೆ ಪ್ರಮಾಣಾಭಾಸ ಜನಿತವಾದ ಜ್ಞಾನ ಭ್ರಾಂತಿ ರೂಪ, ಅದು ಅವಿದ್ಯಾ ನಿವರ್ತಕ ಆಗಲಿ ಸಾಧ್ಯ ಇಲ್ಲ. ಇನ್ನು ಪ್ರತ್ಯಕ್ಷ ಅನುಮಾನ ಜನಿತ ಜ್ಞಾನ ಹೇಳಿದ್ರೆ ಶಾಸ್ತ್ರೀಯನೇ ಆಗಿರೋದ್ರಿಂದಾಗಿ ಪ್ರತ್ಯಕ್ಷಕ್ಕೂ ವಿಷಯ ಅಲ್ಲ, ಅನುಮಾನಕ್ಕೂ ವಿಷಯ ಅಲ್ಲ. ಆದ್ರಿಂದಾಗಿ ತಾಚ ಪ್ರಕಾರಾಂತರ ಸಂಭವ ವಿಶಿಷ್ಟಂ ಈ ಕ್ಷಣ ಕರ್ಮತ್ತಂ ವಚನಜನ್ಯ ಜ್ಞಾನ ಕರ್ಮತ್ವೇ ಪರ್ಯವಸ್ಯತಿ. ಆದ್ರಿಂದಾಗಿ ಪ್ರಕಾರಾಂತರ ಅಲ್ಲಿಗೆ ವ್ಯಾಪ್ತಿ ಯಾವುದು, ಅಲ್ಲಿ ವ್ಯಾಪ್ತಿ ಯಾವುದು ಅಂತ ಹೇಳಿದ್ರೆ ಈ ಕ್ಷಣ ಕರ್ಮತ್ವ, ಅಲ್ಲಿ ಈ ಕ್ಷಣ ಕರ್ಮತ್ವವು ವ್ಯಾಪ್ತಿ ಆಯಿತು. ಪರಸ್ಪರ ವ್ಯಾಪ್ಯ ವ್ಯಾಪಕ ಭಾವ ಹೇಳ್ತೀವಿ. ಇಲ್ಲಿ ಇಲ್ಲಿ ಎರಡು ರೀತಿಯ ವ್ಯಾಪ್ತಿ ಹೇಳ್ತೀವಿ. ಹೇಗೆ ಅಂತ ಹೇಳಿದ್ರೆ ಒಂದು ಸಾಮಾನ್ಯ ವ್ಯಾಪ್ತಿ, ಒಂದೊಂದು ವ್ಯತಿರೇಕ ವ್ಯಾಪ್ತಿ. ಅಲ್ಲಿ ತರ್ಕದ ಹೇಗೆ ಯದಿ ಕ್ಷಣೀಯತ್ವ ನ ಸ್ಯಾತ್ ತರ್ಹಿ ಪ್ರಕಾರಾಂತರ ಸಂಭವೇ ಯದಿ ವಾಚ್ಯತ್ವ ನ ಸ್ಯಾತ್ ತರ್ಹಿ ಪ್ರಕಾರಾಂತರ ಸಂಭವೇ ಈಕ್ಷಣೀಯತ್ವಪಿ ನ ಸ್ಯಾತ್ ಅಂತ ಹೇಳ್ತಾ ಲಾಪಾಜಾಪಾದಿಗಳಿಗೆ ಅಲ್ಲಿ ತರ್ಕ ಹೇಳಬೇಕು. ಅಲ್ಲಿ ಹೇಗಂದ್ರೆ ಯತ್ರ ವಾಚ್ಯತ್ವ ನಿವೃತ್ತಿ ತತ್ರ ಈಕ್ಷಣ ಕರ್ಮತ್ವ ನಿವೃತ್ತಿ ಅಂತ ಹೇಳ್ಬೇಕು. ಅದೇ ವಾಚ್ಯತ್ವ ಈಕ್ಷಣೀಯತ್ವ ಎರಡು ಕೇವಲ ಅನ್ವಯಿ. ಅದರಿಂದಾಗಿ ವಾಚ್ಯ ನಿವೃತ್ತಿ ಇಲ್ಲ ಅಂತ ಹೇಗೆ ಹೇಳ್ತೀವಿ ಅಂತ ಹೇಳಿದ್ರೆ ಅಲ್ಲಿ ನಾವು ಕೇವಲ ವಾಚ್ಯತ್ವ ಭಾವವನ್ನು ಮಾತ್ರ ನಾವು ಇಲ್ಲಿ ವ್ಯಾಪಕ ಆಪಾದಕ ಅಂತ ಹೇಳ್ತಾ ಇಲ್ಲ, ಹೊರತು ಪ್ರಕಾರಾಂತರ ಸಂಭವ ವಿಶಿಷ್ಟವಾದಂತಹ ವಾಚ್ಯತ್ವ ಭಾವನ ಆಪಾದಕ ಅಂತ ಹೇಳ್ತಾ ಇದೀವಿ. ಹಾಗಾಗಿ ಪ್ರಕಾರಾಂತರ ಸಂಭವ ವಿಶಿಷ್ಟವಾದಂತಹ ವಾಚ್ಯತ್ವ ಭಾವ ಅದು ಆಪಾದಕವೇ ಆಗಿದೆ. ಅಂದಾಗಿ ಯತ್ರ ಪ್ರಕಾರಾಂತರ ಸಂಭವ ವಿಶಿಷ್ಟ ವಾಚ್ಯತ್ವ ಭಾವ ತತ್ರ ಈ ಕ್ಷಣ ಕರ್ಮತ್ವ ಭಾವ ಅಂತ ಹೇಳಿ ಬರುತ್ತೆ. ದೋಷ ಇಲ್ಲ. ಅದ್ಮೇಲೆ ಪ್ರಶ್ನೆ ಮೀಮಾಂಸಕರು ವಾಕ್ಯಾರ್ಥದಲ್ಲಿ ಶಕ್ತಿಯನ್ನು ಒಪ್ಪುವುದಿಲ್ಲ, ಆದ್ರೆ ಲಕ್ಷಣವನ್ನ ಹೇಳ್ತಾರೆ. ಅದರಂತೆ ನಾವು ಹೇಳ್ತೀವಿ ಅಂತ ಅದ್ವೈತಿಗಳು ಹೇಳಿದ್ರೆ ದೋಷ ಇದೆ. ವಾಕ್ಯಾರ್ಥೋಪಿ ವಾಕ್ಯಾರ್ಥ ಶಬ್ದ ಓದಿತೋಗವೇ ವಾಕ್ಯಾರ್ಥ ಶಬ್ದದಿಂದಾಗಿನೇ ವಾಕ್ಯಾರ್ಥ ವಾಚ್ಯಾರ್ಥ ಅಲ್ಲ. ಇದ್ಮೇಲೆ ಪ್ರಶ್ನೆ ವಾಕ್ಯಾರ್ಥವು ಲಕ್ಷ್ಯವಾಗಿದ್ದು ವಾಕ್ಯಾರ್ಥ ಶಬ್ದದಿಂದಾಗಿ ನಾವು ಹೇಳಿದ್ದು ಏನ ಪದೇನ ವಾಚ್ಯಂ ತೇನ ಪದೇನ ಲಕ್ಷ್ಯಂ ಅಂತ ಹೇಳ್ತೀವಿ. ಅಂದ್ರೆ ನಾವು ಅದನ್ನು ನಿಯಮ ಸ್ವೀಕಾರ ಮಾಡೇ ಇಲ್ಲ, ಹೊರತು ಯದು ವಾಚ್ಯಂ ತನ್ನ ಲಕ್ಷ್ಯಂ ಭವತಿ ಅಷ್ಟೇ ಹೇಳ್ತಾ ಇದ್ರು. ವಾಚ್ಯ ಲಕ್ಷ್ಯ ಆಗೋದಕ್ಕೆ ವಾಚ್ಯ ಯಾವ ಪದದಿಂದಾಗಿ ಆ ಪದ ಅರ್ಥವನ್ನು ಲಕ್ಷಣ ತಿಳ್ಕೊಳ್ತೀವೋ ಅದೇ ಪದದಿಂದಾಗಿ ಅರ್ಥವನ್ನ ವಚನ ವೃತ್ತಿಯ ತಿಳ್ಕೊಳ್ಬೇಕು ಅಂತ ನಿಯಮ ಇಲ್ಲ. ವಾಕ್ಯಾರ್ಥ ಪದಕ್ಕೆ ಶಕ್ತಿಯೇ ಇಲ್ಲ. ಆದ್ರಿಂದಾಗಿ ವಾಕ್ಯಾರ್ಥ ಅಂದ್ರೆ ಇದು ಅಯ್ಯೋ ಅಲ್ಲಿ ಶಕ್ತಿ ಯೌಗಿಕ ಪದಗಳಿಗೆ ಶಕ್ತಿ ಇದೆ, ಯೌಗಿಕ ಪದ ಅವರಿಗೂ ಶಕ್ತಿ ಇದ್ದೇ ಇದೆ ಅಂತ ಹೇಳ್ತೀವಿ. ಯಥೋ ವಾಚೋ ನಿವರ್ತತೆ ಅಂತ ಅವಾಚ್ಯತ್ವ ಹೇಳಿದ್ರೆ ಸ್ವಕ್ರಿಯ ವಿರೋಧ ಬರ್ತದ ಅಂತ ಶಂಕ ಹೇಳ್ತಾರೆ. ಯಥೋ ವಾಚೋ ನಿವರ್ತತೆ ಅಂತ ಬ್ರಹ್ಮನಿಗೆ ಅವಾಚ್ಯತ್ವ ಹೇಳಿದ್ರೆ ಸ್ವಕ್ರಿಯ ವಿರೋಧ ಬರ್ತದೆ ಅಂತ ಹೇಳ್ತಾರೆ. ಇಲ್ಲಿ ಹೇಗೆ ಅಂತ ಹೇಳಿದ್ರೆ ಯಥೋ ವಾಚೋ ನಿವರ್ತಂತೆ ಅಂತ ಹೇಳ್ಬೇಕಾದ್ರೆ ಇಲ್ಲಿ ಹೇಳ್ಬೇಕಾದ್ರೆ ಯಥ ಶಬ್ದದಿಂದಾಗಿ ಬ್ರಹ್ಮ ವಾಚನ ಸ್ವೀಕಾರ ಮಾಡ್ಲೇಬೇಕು. ಉತ್ತರ ಭಾಗ ಅಲ್ಲ ಸರ್, ಉತ್ತರ ಭಾಗ ಯಥ ಶಬ್ದದಿಂದಾಗಿ ಇಲ್ಲಿ ಬ್ರಹ್ಮ ವಾಚ್ಯನ ಸ್ವೀಕಾರ ಮಾಡದೆ ಹೋದ್ರೆ ಆಗ ಏನಾಗತ್ತೆ ಅಂದ್ರೆ ಯಾವೊಬ್ಬನಿಂದಲೂ ವಾಕ್ಯ ನಿವೃತ್ತಿಯನ್ನು ಹೇಳ್ದಂಗ ಆಗತ್ತೆ, ಬ್ರಹ್ಮನಿಂದ ವಾಕ್ಯ ನಿವೃತ್ತಿಯನ್ನು ಹೇಳ್ದಂಗ ಆಗೋದಿಲ್ಲ. ಅದಕ್ಕೋಸ್ಕರವಾಗಿ ಯಚ್ಛಬ್ದದಿಂದಾಗಿ ಬ್ರಹ್ಮನ ವಾಚ್ಯನ ಸ್ವೀಕಾರ ಮಾಡಲೇಬೇಕು. ಅವಾಚ್ಯತ್ವ ಶ್ರುತಿಗೆ ಅರ್ಥ ಏನಾಯ್ತು? ಅದಕ್ಕೆ ಅದ್ಭುತತ್ವ ದವಾಚ್ಯ ಅಂತ ತದರ್ಕ್ಯಾಜ್ಞೆ ಅನಂತ ಗುಣ ಪೂರ್ಣತ್ವ ಇತ್ಯೂದೇ ಪೈಂಗಿನಾಂ ಶ್ರುತಿ ಮೇಲೆ ಬೇರೆ ಹೇಳಿ ಅಧಿಭೂಭ್ಯಾಂ ವೃತ್ತಚ್ ಅದರಿಂದ ಅದ್ಭುತ ಶಬ್ದ ಯಥೋ ವಾಚೋ ನಿವರ್ತಂತೆ ಯಥೋ ವಾಚೋ ನಿವರ್ತಂತೆ ಇಲ್ಲಿ ಹೇಗೆ ಅಂತ ಹೇಳಿದ್ರೆ ಇದು
ಯತಃ ಯಸ್ಮಾತ್ ಬ್ರಹ್ಮಣಃ ಯಸ ಬ್ರಹ್ಮಣ ಸಕಾಶಾತ್ ವಾಚಃ ಮನಸಾ ಸಹ ವಾಚಃ ನಿವರ್ತಂತೆ ಸಾಕಲ್ಯೇನ ತದ್ವಿಷಯೀಕರಣ ಶಕ್ತಿಮಂತ್ಯಃ ನ ಭವಂತಿ ಅಂತ ಅರ್ಥ ಮಾಡ್ತೀವಿ. ಆನಂದಮಯಾಧಿಕರಣ ಯಥೋ ಯಸ್ಮಾತ್ ತಸಿ ಪ್ರತ್ಯಯದೊಂದಿಗೆ ಪ್ರತಿಯೋಗಿ ಪಂಚಮ್ಯ ಸ್ಥಿತಿ ಬ್ರಹ್ಮ ಸ್ವರೂಪ ನಿರೂಪಣೆ ಮಾಡ್ಲಿಕ್ಕೆ ಏನು ಉಳಿದೇ ಇಲ್ಲ ಅಂದ್ರೆ ಆನಂದಮಯಕ್ಕೆ ಯಾಕೆ ಬೇಕು ಅಂತ ಶಂಕ ಮಾಡ್ಕೊಳ್ತಾರೆ. ಆನಂದಮಯಾಧಿಕರಣ ಬ್ರಹ್ಮ ಸ್ವರೂಪ ನಿರೂಪಣೆ ಮಾಡ್ಲಿಕ್ಕೆ ಎಲ್ಲ ಆಗ್ಬಿಟ್ಟದೆ, ಲಕ್ಷಣ ಆಯ್ತು, ಪ್ರಮಾಣ ಆಯ್ತು, ಎಲ್ಲವೂ ಆಯ್ತು, ಅವಶೇಷವೇ ಯಾವ್ದು ಉಳಿದಿಲ್ಲ ಅಂದ್ಮೇಲೆ ಆನಂದಮಯಾಧಿಕರಣ ಮರಬ್ಬೆ ಮುಂದಿನ ಎಲ್ಲವೂ ಪ್ರತಿಜ್ಞೆ ಮಾಡಿದ ಸಂಬಂಧ ಪ್ರಪಂಚನೇ ಮಾಡೋದಕ್ಕೋಸ್ಕರ ಹೊಟ್ಟಿರೋದು. ಯಾಕೆಂತ ಹೇಳಿದ್ರೆ ಎಲ್ ತನಕ ಎಲ್ ತನಕ ನಾವು ಪ್ರಪಂಚ ಮಾಡೋದಿಲ್ವೋ ಅಲ್ಲಿ ತನಕ ಪ್ರತಿಜ್ಞೆ ಮಾಡಿದಂತೂ ಕೂಡ ಅಸಿದ್ಧ ತರನೇ ಇರುತ್ತೆ. ಯಾಕೆ ಅಂತ ಹೇಳಿ ಉದಾಹರಣೆಗೆ ಅಲ್ಲಿ ಒಬ್ಬ ನಡು ಹೇಳ್ತಾನೆ ಇದು ಭೂಮಧ್ಯ ಪ್ರದೇಶ ಅಂತ ಹೇಳ್ತಾನೆ, ಇದು ಭೂಮಧ್ಯ ಪ್ರದೇಶ ಅಂತ ಹೇಳಿದಾಗ ಆಗ ಇನ್ನೊಬ್ಬ ಹೇಳಿದ್ರೆ ವಿತಸ್ತಿ ಇದೆ ಪ್ರದೇಶಕ್ಕಿಂತ ಮುಂಚೆ ಭೂ ಪ್ರದೇಶ ಇದೆ ಅಂತ ಹೇಳಿದ್ರೆ ಅದಕ್ಕೇನು ಪ್ರಮಾಣ, ಎರಡಕ್ಕೂ ಪ್ರಮಾಣ ಇಲ್ಲ ಅಂದಾಗೆಲ್ಲ ವಿಶೇಷ ವಿಶೇಷ ಪ್ರದರ್ಶಯ ಹಸ್ತೇನ ಪ್ರದರ್ಶಯ ಅವನಿಗೆ ಗೇಣು ಉದ್ದ ಚೋಟು ಸತ್ಯಂ ಪರಂ ಬ್ರಹ್ಮ ಪುರುಷಂ ಕೃಷ್ಣ ಪಿಂಗಲಂ ಊರ್ಧ್ವರೇತ್ವಂ ರೇತಂ ವಿರೂಪಾಕ್ಷಂ ಶಂಕರಂ ನೀಲಲೋಹಿತಂ ಇತಿ ವಾಕ್ಯಯೋಃ ಪೂರ್ವಾರ್ಧ ಉತ್ತರಾರ್ಧಯೋ ಏಕ ವಿಷಯತ್ವೇ ಕತಿ ಬಾಧಕಾನಿ ಸಂತಿ ಸಂಕ್ಷೇಪೇಣ ಉಚ್ಯತೆ. ಅಲ್ಲಿ ಒಂದು ಸಮಾನಾರ್ಥಕ ಶ್ರುತಿ ವಿರೋಧ, ಇನ್ನೊಂದು ಶಬ್ದಗಳಿಗೆ ಪೌನರುಕ್ತಿ ರೂಪದೋಷ. ಹೇಗೆ ಅಂತ ಹೇಳಿದ್ರೆ ಒಂದು ಆತಲ್ವಾಣಿ ನೀಲಗ್ರೀವ ಶ್ರುತಿಯ ವಿರೋಧ ಹೇಗೆ ಅದು ಪರವಾಗಿ ಸಾಕು. ಮೂರನೇದು ಎರಡಾಯ್ತು, ಮೂರನೇದು ನೀಲಗ್ರೀವ ಶ್ರುತಿ ವಿರೋಧ, ನೀಲಗ್ರೀವ ಶ್ರುತಿ ವಿರೋಧ ಮೂರನೇದು. ಆಮೇಲೆ ಇದು ತದೇವರ್ತಂ ಇತಿ ಪ್ರಾಹತಮೇವಾನ್ಯದ ಶ್ರುತಿ ಅವಧಾರಯಂತ ಸೇವ ಹೃತತ್ವ ಅಧಿಕ ಮಂಜಸ. ಸಾಕು ಸಾಕು, ಮುಂದೆ ಬೇರೆ ಪ್ರಶ್ನೆ. ತತ್ರ ವ್ಯಾಕರಣ ವಿಷಯಂ ವದ. ಸ್ವರೇಣ ಸಮಾಸ ನಿರ್ಣಯಃ ಕಥಂ ತತ್ಸ ವಿಷಯ ವದ. ಪೂರ್ವಾಂತಯೋಃ ಅಲ್ಲಿ ಮೊದಲನೇ ವ್ಯಾಪ್ತಿ ಶುರು ಮಾಡ್ಬೇಕಾ ಸ್ವಾಮಿ? ಮೊದಲನೇ ವ್ಯಾಪ್ತಿಯನ್ನು ಶುರು ಮಾಡ್ಬೇಕಾ? ಹತ್ರ ಕೇಸಿ ವಿಚಾರ ಅಲ್ಲಿಂದ ಇಲ್ಲಿ ಎರಡು ರೀತಿಯಾಗಿ ವ್ಯಾಪ್ತಿ ವಿವಕ್ಷಿತ. ಒಂದು ಹೇಗೆ ಅಂದ್ರೆ ಒಂದು ಇಲ್ಲಿ ವಾಸ್ತವಿಕ ಸ್ವರವಿಲೀರ್ಣೆ ಕೊಟ್ಟಿರೋದ್ರಿಂದಾಗಿ ಇಲ್ಲಿ ಯಹ ಬಹುರಿಹಿ ಸಹ ಸ್ವರಿತ ಪೂರ್ವ ಪದ ಅಂತ ಒಂದೊಂದು ವ್ಯಾಪ್ತಿ ವಿವಕ್ಷಿತ. ಒಂದು ಪ್ರಕೃತದಲ್ಲಿ ಬ್ರಹ್ಮಾಧಿಪತಿ ಎಂಬಲ್ಲಿ ನಮ್ಗೆ ಯಾವ ಸಮಾಸ ಮಾಡಬೇಕಾಗಿ ಏನು ವಿವಕ್ಷಿತ ಆಗಿದೆ. ಅದಕ್ಕೋಸ್ಕರಾಗಿ ಇಲ್ಲಿ ಎರಡನೇ ವ್ಯಾಪ್ತಿ ಹೇಗೆಂದ್ರೆ ಯಹ ಸ್ವರಿತ ಪೂರ್ವ ಪದ ಅಂತಹ ಸಹ ಬಹುರಿಹಿ ಎನ್ನುವಂತ ವ್ಯಾಪ್ತಿ ವಿವಕ್ಷಿತ. ಇದರಲ್ಲಾಗಬೇಕಾದ್ರೆ ಎರಡು ವ್ಯಾಪ್ತಿಗೂ ವಿಚಾರ ಇದೆ. ಯಾಕಂದ್ರೆ ಯಹ ಸ್ವರಿತ ಪೂರ್ವ ಪದ ಅಂತಹ ಸಹ ಬಹುರಿಹಿ ಎನ್ನುವ ವ್ಯಕ್ತಿಗೆ ಆರ್ಯ ಬ್ರಾಹ್ಮಣ ಆರ್ಯ ಕುಮಾರ ಶಬ್ದಗಳಲ್ಲಿ ವಿಚಾರ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಆರ್ಯ ಶಬ್ದಕ್ಕೆ ವಿಗತಿ ಪ್ರಾಪಣೀಯ ಧಾತುಗೆ ವಿಹಲೋಳ ನೆತ್ ಪ್ರತಿಬಂಧ್ಯ ಅದು ತಿತ್ತಾದ ಪ್ರತ್ಯಯ. ಅಂದಾಗಿ ತಿಥಿ ಸ್ವರಿತಂ ತಿರಂತ ಪ್ರತ್ಯಯ ಶಬ್ದಕ್ಕೆ ಅಂತಸ್ವರ ಸ್ವರಿತ ಸ್ವರ. ಆದ್ರಿಂದಾಗಿ ರಚ ಸ್ವರಿತ ಪೂರ್ವ ಪದ ಅಂತ ಇದು ಆರ್ಯ ಶಬ್ದ. ಆರ್ಯ ಕುಮಾರ ಶಬ್ದವು ಸಮಾಸ ಶಬ್ದವು ಅದು ಸೂತ್ರ ಯಾವುದು? ತಿತ್ಸ್ವರಿತಂ 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 ಅಂತ ಸೂತ್ರ ಇದೆ. ಅಂದ್ರೆ ಸ್ವರಿತ ಪೂರ್ವ ಪದ ಅಂತ ಇದೆ. ಅದೇ ನಾವು ಕರ್ಮದಲ್ಲಿ ಸಮಾಸ ಮಾಡ್ತೀವಿ ಅದೇ ವಿಚಾರ. ಇನ್ನು ಎರಡನೇದಕ್ಕೆ ಯಹ ಸ್ವರಿತ ಪೂರ್ವ ಪದ ಅಂತಹ ಸಹ ಬಹುರಿ ಎಂದಕ್ಕಾಗಬೇಕಾದ್ರೆ ಇಲ್ಲಿ ಸ್ವರಿತ ಪೂರ್ವ ಪದ ಅಂತತ್ವ ಎಲ್ಲಿದೆ ಅಂತ ಹೇಳಿದ್ರೆ ಇದು ಬ್ರಹ್ಮಚಾರಿ ಪರಿಸ್ಪಂದ ಇಲ್ಲಿದೆ. ಬ್ರಹ್ಮಚಾರಿ ಪರಿಸ್ಪಂದ ಸಹ ಬ್ರಹ್ಮಚಾರಿ ಪರಿಸ್ಪಂದ ಇಲ್ಲಾಗಬೇಕಾದ್ರೆ ಇಲ್ಲಿ ಯಾವ ಪ್ರತಿ ಇನಿ ಪ್ರತ್ಯಯ ಬಂದಿದೆ. ಇಲ್ಲ ಯಾಗಬೇಕಾದ್ರೆ ಇನಿ ಪ್ರತ್ಯಯ ಬಂದಿದೆ. ಅಲ್ಲಿ ಚರಗತಿ ಭಕ್ಷಣ ಇಲ್ಲದಾದ್ರೆ ಇನಿ ಪ್ರತ್ಯಯ ಬಂದಿದೆ. ಅಲ್ಲಾಗಬೇಕಾದ್ರೆ ಅದು ಕೃತ್ ಪ್ರತ್ಯಯ. ಅಲ್ಲಿ ಗತಿಕಾಲಕೋಪ ಪದ ಕೃತ ಸೂತ್ರದಿಂದಾಗಿ ಕೃತ್ ಪ್ರತ್ಯಯ ಅಂತ ಶಬ್ದಕ್ಕೆ ಅಂತ ಸ್ವರಿತ ಸ್ವರ ಬರುತ್ತೆ. ಅಂದಾಗಿ ಇಲ್ಲ ಅಂತ ಉದಾತ್ತ ಸ್ವರ ಬರುತ್ತೆ. ಅಂತ ಉದಾತ್ತ ಸ್ವರ ಬರುತ್ತೆ. ಮತ್ತೆ ಸ್ವರಿತ ಯಾ ಬಹುರಿ ಬ್ರಹ್ಮಚಾರಿ ಪರಿಸ್ಪಂದ ಹೆಸರಾಂದ ಯಾ ಬಹುರಿ ಅದೇ ಸ್ವರಿತ ಪೂರ್ವಪದ ಅಂತ ಇಲ್ಲ. ಉದಾತ್ತ ಉದಾತ್ತ ಪೂರ್ವಪದ ಉದಾತ್ತ ಪೂರ್ವಪದ ಅಂತೇಳಿ ಉದಾತ್ತ ಸ್ವರ ಇದೆ. ಆದ್ದರಿಂದಾಗಿ ಗೊತ್ತಾಗಿದೆ
ಅಲ್ಲಿ ಉದಾತ್ತಾತ್ ಅನುದಾತ್ತ ಸಹಿತ ಅಲ್ಲಿ ಪರತ್ವವನ್ನು ಹೇಳಿದ್ದಾರೆ, ಇದು ಕೊನೆಯಲ್ಲಿದೆ, ಅದರಿಂದ ಇದು ದೋಷ ಬರೋದಿಲ್ಲ. ಇಲ್ಲ ಆಗ್ಬೇಕಾದ್ರೆ ಎರಡರಿಗೆ ಮೊದಲನೇ ವಿಚಾರ ಹೇಗೆ ಅಂತ ಹೇಳಿದ್ರೆ ಇದು ಸಾಮಾನ್ಯ ವ್ಯಾಪ್ತಿ, ಅಪವಾದ ಇದ್ದಾಗ ದೋಷ ಇರ್ಬೋದು, ಅದರಿಂದ ಒಂದು. ಇನ್ನು ಅದರಿಂದಾಗಿ ಯಾ ಬಹುರಿ ಸಹ ಅಸತ್ಯ ಅಪವಾದೇ ಸ್ವರಿತ ಪೂರ್ವಪದಂತ, ಯಾ ಸ್ವರಿತ ಪೂರ್ವಪದ ಪುರಾಂತಹ ಅಸತ್ಯ ಬಹು ಅಪವಾದೇ ಬಹುರಿ. ಆರ್ಯ ಕುಮಾರ ಎಂಬುದಾದರೆ ಅಲ್ಲಿ ಆರ್ಯ ಬ್ರಾಹ್ಮಣ ಕುಮಾರ ಏನು ಕರ್ಮಧಾರಿ ಸಮಾಸಕ ಸೂತ್ರ ವಿಧಾಯಕ ಸೂತ್ರ ಇದೆ. ಇನ್ನು ಬ್ರಹ್ಮಚಾರಿ ಪರಿಸ್ಪಂದ ಎಂಬುದಾಗಬೇಕಾದ್ರೆ ಅಲ್ಲಿ ಗತಿಕಾಲ ಅಲ್ಲಿ ಯಹ ಬಹುರಿ ಸಹ ಅಸತ್ಯ ಅಪವಾದೇ ಸ್ವರಿತ ಪೂರ್ವಪದ ಅಂತ, ಅಲ್ಲಿ ಅಪವಾದಕವೇ ಇದೆ, ಗತಿ ಕಾಲಕೋಪವಾದ ಸೂತ್ರ ಅಪವಾದಕವೇ ಇದೆ, ಅದರಿಂದಾಗಿ ಅಲ್ಲಿ ದೋಷ ಇಲ್ಲ. ಇನ್ನು ಎರಡನೇ ವ್ಯಾಪ್ತಿ ಹೇಗೆ ಅಂತ ಹೇಳಿದ್ರೆ ಇದು ನಮ್ಗೆ ಬಹುವ್ರೀಹು ಪ್ರಕೃತಿಯ ಪೂರ್ವಪದಂ ಅಂತ ಇರೋದ್ರಿಂದಾಗಿ ನಮ್ಗೆ ಪೂರ್ವಪದ ಪ್ರದೇಶಗಳನ್ನು ಇಲ್ಲಿ ಅದು ಉಪಲಕ್ಷಿತ, ಅದರಿಂದಾಗಿ ಯಹ ಮೊದಲನೇ ವ್ಯಾಪ್ತಿಗೆ ಹೇಗೆ ಹೇಳ್ತಿದ್ರೆ ಯಹ ಬಹುವ್ರೀ ಸಹ ಪ್ರಕೃತಿ ಸರ್ವೋಪೇತ ಪೂರ್ವಪದ ಅಂತ ಅರ್ಥ ಮಾಡ್ತೀವಿ. ಈ ತರ ಹೇಳಿದಾಗ ಆಗ ಬ್ರಹ್ಮಚಾರಿ ಪ್ರತಿಸ್ಪಂದ ಎಂಬ ದೋಷ ಇಲ್ಲ, ಯಾಕಂದ್ರೆ ಪ್ರಕೃತಿ ಸ್ವರ ಎರಡೂ ಆಗುತ್ತೆ, ಉದಾತ್ತ ಸ್ವರವು ಪ್ರಕೃತಿ ಸ್ವರ, ಇದು ಸ್ವರಿತ ಸ್ವರವು ಪ್ರಕೃತಿ ಸ್ವರ ಆಗಿದೆ, ಅದರಿಂದಾಗಿ ಅದು ದೋಷ ಇಲ್ಲ. ಮಹಾಭಾಷ್ಯದ ಒಂದು ವಚನವನ್ನು ಕೊಟ್ಟಿದ್ದಾರೆ ಟೀಕಾರೆ, ಸಾಮಾನ್ಯ ಲಕ್ಷಣವತ ಅಲ್ಲಿ ಲಕ್ಷೋಹಾಗಮ ಲಘು ಸಂದೇಹ ಪ್ರಯೋಜನಂ ಅಂತ ಅಲ್ಲಿ ಹೇಗಂದ್ರೆ ಅದು ಎರಡನೇ ವ್ಯಾಪ್ತಿಗೆ ಇನ್ನೊಂದು ರೀತಿಯಾಗಿ ವಿಚಾರ ಹೇಗಂದ್ರೆ ಯಹ ಸಂದಿಗ್ಧ ಸಮಾಸತ್ವೇ ಸತಿ ಸ್ವರಿತ ಪ್ರಕೃತಿ ಸ್ವರೂಪೇತ ಪೂರ್ವಪದ ಸಹ ಬಹುರಿ ಅಂತ ಇದು ಹೇಳಿದಾಗ ದೋಷ ಇಲ್ಲ, ಯಾಕಂದ್ರೆ ಆರ್ಯ ಬ್ರಾಹ್ಮಣ ಆರ್ಯ ಕುಮಾರ ಸ್ಥಳದಾದ್ರೆ ಸಮಾಸ ನಿಶ್ಚಿತ, ಆರ್ಯ ಬ್ರಾಹ್ಮಣ ಕುಮಾರ ಸಮಾಸ ನಿಶ್ಚಿತ, ಸಂದಿಗ್ಧ ಸಮಾಸತ್ವೇ ಇಲ್ಲ ಅಂದಾಗಿ ಸ್ವತಂತ್ರ ಭಾವೇನ ವ್ಯಾಪ್ತಿಗೆ ವಿಚಾರವನ್ನೇ ಹೇಳಿಕ್ ಸಾಧ್ಯ ಇಲ್ಲ ಅಂತ ಹೇಳಿ. ಸುಖ ದುಃಖ ತತ್ಸಾಧನ ರಾಗದ್ವೇಷಗಳೇದೆ ಪ್ರವರ್ತಕ ಅಂತ ಅದು ಉಪಪಾದನೆ ಮಾಡುದು. ಸುಖ ದುಃಖ ತತ್ಸಾಧನ ರಾಗದ್ವೇಷಗಳೇ ಪ್ರವರ್ತಕ. ಆನಂದಮಯ ಅಧಿಕರಣ ಪ್ರಾಣಿಯ ಧನ್ಯಚಕ ಅಲ್ಲ. ಇಲ್ಲಿ ಹೇಗೆ ಅಂತ ಹೇಳಿದ್ರೆ ನಾವು ನಮ್ಗೆ ಈ ಯದೇಶ ಕೋಶೇವಾನ್ಯಾತ್ ಕಫ್ರಾನ್ಯಾತ್ ಯದೇಶ ಆಕಾಶ ಆನಂದೋನ ಸ್ಯಾತ್ ಅಂತ ಅಲ್ಲಿ ಈಶ್ವರನು ಒಂದ್ ವೇಳೆ ಇದು ಆನಂದ ರೂಪನೇ ಆಗದೆ ಹೋದ್ರೆ ಅಲ್ಲಿ ಲೌಕಿಕ ವೈದಿಕ ಚೇಷ್ಟಾ ಕೂಡೋದಿಲ್ಲ ಅಂತ ಜನಕ್ಕೆ ಚೇಷ್ಟಾ ಕೂಡೋದಿಲ್ಲ ಅಂತ ಇದ್ದಾಗ ಆಪತ್ತಿ ಮಾಡ್ತಾ ಇದ್ದಾರೆ. ಅಲ್ಲಿ ಹೇಗೆ ಅಂತ ಹೇಳಿದ್ರೆ ಇಲ್ಲ ಪ್ರವೃತ್ತಿಗೆ ನಾಲ್ಕು ಕಾರಣ, ಏಕೆ ಇತ್ಯುಕ್ತಂ ಯತ್ ಪ್ರವೃತ್ತಿಶ್ಚ ದುಃಖ ರೋಧಾಧಿಕ ಸುಖಾತ್ ಸುಖಾತ್ ನೃತ್ಯ ಗಾನಾಧಿಕ ಸುಖಾತ್ ದುಃಖಾತ್ ರೋಧಾಧಿಕ ಚೈವ ಸರ್ವಶಕ್ತೇನ ದುಃಖಂ ಸ್ಯಾತ್. ಇಲ್ಲಾಗಬೇಕಾದ್ರೆ ಮೊದಲನೇ ಕಾರಣ ಒಂದು ದುಃಖ ಸಾಧನದಲ್ಲಿ ಭಗವಂತಗಾಗಬೇಕಾದ್ರೆ ಅವನು ಪ್ರಾಪ್ತ ಸಕಲ ಸುಖನಾಗಿ ಅಂದಾಗಿ ಸುಖ ಸಾಧನದಲ್ಲಿ ರಾಗ ಇಲ್ಲ. ಇನ್ನು ರೋಧನ ಪ್ರವೃತ್ತಿ ಯಾವ್ದು ಕೂಡ ಇಲ್ಲವೇ ಇಲ್ಲ. ವಿಕಾರ ಶಬ್ದ ನೇತಿಚೆಯನ್ನ ಅಲ್ಲಿ ಸುಖೋದ್ರೇಕ ಕಾರಣ ಅಂದಾಗಿ ಅನುಮಾನ ಮಾಡ್ತೀವಿ. ಹೇಗಂದ್ರೆ ಈಶ್ವರ ಸುಖವಾನ್ ಭವಿತು ಮದತಿ ಪ್ರವೃತ್ತಿ ಕಾರಣ ತ್ರಿದಯ ರಹಿತತ್ವೇ ಸತಿ ಪ್ರವೃತ್ತಿ ಮತ್ವಾತ್ ಅಂತ ಹೇಳಿದಾಗ ಅನುಮಾನ ಮಾಡ್ತೀವಿ. ಸುಖೋದ್ರೇಕದ ಪ್ರವೃತ್ತಿಯಲ್ಲಿ ಅಲ್ಲಿ ಅನುಮಾನ ಹೇಗೆ ಸಾಧನೆ ಮಾಡ್ತಿದ್ದೆ ಅದು ಎಲ್ಲಿ ಕಂಡಿದೆ ಅಂತ ಹೇಳಿದ್ರೆ ಇದು ನೃತ್ಯಗಾನಾಧಿಕ ಸುಖ ಅಲ್ಲಿ ವಿಕಾರ ಶಬ್ದ ನೇತಿಚೆಯನ್ನ ಪ್ರಾಚುರ್ಯಾತ ಎಂಬಲ್ಲಿ ವಿಕಾರ ಶಬ್ದದಲ್ಲಿ ಪೂರ್ವಪಕ್ಷ ಮಾಡ್ಕೊಂಡ್ರು, ಪ್ರಾಚುರ್ಯಾರ್ಥದಲ್ಲಿ ಸಿದ್ಧಾಂತವನ್ನು ಮಾಡಿದ್ರು. ವಿಕಾರ ಶಬ್ದದಲ್ಲಿ ಹೇಳ್ಬೇಕಾದ್ರೆ ಪೂರ್ವಪಕ್ಷ ಹೇಳ್ಬೇಕಾದ್ರೆ ಆನಂದ ಶಬ್ದ ವಿಕಾರಾರ್ಥ ಅಂತ ಹೇಳ್ಬೇಕಾದ್ರೆ ಒಂದು ವ್ಯಾಕರಣ ಸೂತ್ರದಿಂದ ಹೇಳ್ತಾರಲ್ವಾ, ದ್ವಿಚಶ್ಚಂದಸಿ ಅನ್ನೋ ಸೂತ್ರದಿಂದ ಹೇಳ್ತಾರೆ. ಇಲ್ಲಿ ಆನಂದ ಶಬ್ದ ದ್ವೆಚ್ಚ ಆಗಿಲ್ವಲ್ಲ, ಅದಕ್ಕೆ ಏನ್ ಪರಿಹಾರ? ಪಾರ್ಥಕ್ಯೇನ ದ್ವೆಚ್ಕ ಉಪಪತ್ತೇ ಹೇಗೆ ಅಂತ ಹೇಳಿದ್ರೆ ಮಯಟ್ ಶಬ್ದಕ್ಕೆ ಇಲ್ಲಿ ಹೇಗೆಂದ್ರೆ ದ್ವಿಚಶ್ಚಂದಸಿ ಸೂತ್ರ ವಾಸ್ತವಿಕವಾಗಿ ಎರಡಚ್ಚಕ್ಷರ ಪದದಲ್ಲಿದ್ದಾಗ ಮಾತ್ರ ಮುಂದೆ ಮಯಟ್ ವೈತಯೋರ್ ಭಾಷೆಯ ವಿಕಾರ ಅವಯವ ಅಂತ ಅರ್ಥದಲ್ಲಿ ಈ ಮಯಟ್ ಪ್ರತ್ಯಯ ಬರುತ್ತೆ. ಇಲ್ಲಾಗಬೇಕಾದ್ರೆ ಇಲ್ಲಿ ಹೇಗೆ ಕೂಡತ್ತೆ ಅಂತ ಹೇಳಿದ್ರೆ ಇಲ್ಲಿ ನಂದಮಯ ನಂದಾನ್ ಶಬ್ದ ಅಲ್ಲಿ ಆಗ್ಬಿಟ್ಟು ಬರೀ ನಂದಾನ್ ತಗೊಂಡಾಗ ದ್ವೆಚ್ಕೆ ಅಚ್ಚದ್ವಯ ಉಪೇತ ಕೇವಲ ಅಚ್ಚದ್ವಯ ಉಪೇತ ಆಗಿದೆ, ಅನೇಕ ಉಪೇತ ಯಾವ್ದು ಪದ್ಯ ಸತ್ಯ ಶಬ್ದದ ಅರ್ಥ ಅನ್ನಮಯ ಪ್ರಾಣಮಯ ಹೆಂಗೆ ಸತ್ಯ ಶಬ್ದ ಅರ್ಥ ಇಲ್ಲಾಗಬೇಕಾದ್ರೆ ಇತಿಶಿಷ್ಟ ಪ್ರೋಕ್ತ ಯಾವ್ದಾದ್ರು ಇಲ್ಲಾಗಬೇಕಾದ್ರೆ ಇಲ್ಲಿ ಗತಿ ಜೀವನ ಕರ್ತೃತ್ವ ಗತಿ ಜೀವನ ಪ್ರದತ್ವ ಇದು ಅನ್ನಮಯ ಶಬ್ದದ ಅರ್ಥ ತಪ್ಪಿರುತ್ತೆ. ವಿಷಯತಾಚ ಸಪ್ತಮ ತ್ಯಾತೆ ಎಲ್ಲಿ ಆಗ್ಬೇಕಾದ್ರೆ ಒಂದು ಜೀವನ ವಿನಾಶ ಹೇತುತ್ವ ಅದು ಅನ್ನಮಯ ಶಬ್ದ ಅಂತ ಹೇಗೆ ಅಂತ ಸತ್ಯ ಶಬ್ದ ಅಂತ ಅದೇ ಅನ್ನಮಯ ಶಬ್ದ ಪ್ರವೃತ್ತಿ ಅಂತ ಹೇಳ್ತೀವಿ. ಅಲ್ಲಿ ಅಸ್ಥಿ ದೇವದತ್ತ ಅಂತ ಹೇಳಿದಾಗ ಜೀವತಿ ದೇವದತ್ತ ನಮಗೆ
ಪ್ರತೀತಿ ಬರುತ್ತೆ. ಅದರಿಂದಾಗಿ ಮಯಟ್ ಶಬ್ದಕ್ಕೆ ಪ್ರಾಚುರ್ಯ ಎಂಬ ಅರ್ಥವನ್ನ ಯಾಕೆ ಮಾಡಬೇಕು? ಮಯಟ್ ಶಬ್ದಕ್ಕೆ ವಿಕಾರ ಎಂಬ ಅರ್ಥವನ್ನು ಮಾಡಬಹುದಲ್ಲ, ಪ್ರಾಚುರ್ಯ ಎಂಬ ಅರ್ಥವನ್ನ ಯಾಕೆ ಮಾಡಬೇಕು ಅಂತ ಶಂಕ ಮಾಡ್ಕೊಂಡು ಉತ್ತರ ಕೊಡ್ತಾರೆ. ಅಲ್ಲಿ ತತ್ಪ್ರಕೃತ ವಚನೇ ಮಯಟ್ ಅಂತ ಸೂತ್ರ ಬಂದಿದೆ. ಇಲ್ಲಿ ತತ್ಪ್ರಕೃತ ವಚನೇ ಮಯಟ್ ಶಬ್ದ ಸೂತ್ರಕ್ಕೆ ಎರಡು ಅರ್ಥ. ಹೇಗೆ ಅಂತ ಹೇಳಿದ್ರೆ ತದಿತಿ ಪ್ರಥಮ ಸಮರ್ಥಾತ್ ಪದಾತ್ ಪ್ರಾಚುರ್ಯೇಣ ಪ್ರಸ್ತುತಂ ಇದಂ ಇತ್ಯರ್ಥೆ ಮಯಟ್ ಪ್ರತ್ಯಯ ಭವತಿ ಅಂತ. ಅದರಿಂದಾಗಿ ಆನಂದಃ ಪ್ರಚುರ ಇತಿ ಆನಂದಮಯ. ಅದರಿಂದಾಗಿ ಇಲ್ಲಾಗಬೇಕಾದ್ರೆ ಆನಂದಮಯ ಶಬ್ದದಿಂದಾಗಿ ಆನಂದ ಪ್ರಾಚುರ್ಯ ಅರ್ಥ ಸಿಗತ್ತೆ. ಅಲ್ಲಿ ಆನಂದ ಪ್ರಾಚುರ್ಯವಾನ್ ಅಂತ ಸಿಗತ್ತೆ. ಅಲ್ಲಿ ಪುನಃ ಆಶಾದಿಭ್ಯೋಚ ಅಂತ ಮಾಡ್ತಾ ಆನಂದಮಯ ಅತಿ ಆನಂದಮಯ ಅಂತ ಮಾಡಿಬಿಡ್ತೀವಿ. ಚಾತುರ್ಯವನ್ನು ಹೇಳ್ತಕ್ಕಂತಹ ಆಕಾಶ ಚಾತುರ್ಯವನ್ನು ಪ್ರತಿಪಾದನೆ ಮಾಡತಕ್ಕಂಥ ಅನುವ್ಯಾಖ್ಯಾನ ಭೂತಂ ಭೂತಾಭಿಮಾನಿಷ್ಯ ತದ್ದೇವಂತರ್ವಿನಾಯಕ ಅಧಿಷ್ಠಾಕ ಶಬ್ದ. ಇಲ್ಲಿ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಮೊದಲು ಆಪತ್ತಿ ಮಾಡಿದ್ದು ಸವಾ ಏಷ ಪುರುಷ ಅನ್ನರ ಸಮಯ ಎಂಬಲ್ಲಾಗಬೇಕಾದ್ರೆ ಹಿಂದೆ ಶರೀರವನ್ನ ಅಲ್ಲಿ ಅನ್ನ ಪುರುಷ ಶರೀರವನ್ನು ಹೇಳಿದ್ದಾರೆ. ಸವಾ ಏಷ ಪುರುಷ ಅನ್ನದ ಸಮಯ ಎಂಬಲ್ಲಾಗಿ ಶರೀರವನ್ನೇ ಗ್ರಹಣ ಮಾಡಿ ಮುಂದೆ ಅವನಿಗೆ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಅಂತ ಹೇಳಿದ್ದಾರೆ. ರಸ ಶಬ್ದ ಇದೆ ಅಲ್ಲಿ ಸಾಹಿತ್ಯ, ಅಲ್ಲಿ ಪ್ರಕೃತ ಸಾಹಿತ್ಯ ವೇಷವೇ ಸಾಕು, ತತ್ವದೇ ಬೇಕಾಗಿಲ್ಲ. ಸಾಹಿತ್ಯ ಆತ್ಮಪದೋದ್ದಿಷ್ಟ ತಸ್ಮಾದ್ವಾ ಏತಸ್ಮಾದ್ ಆತ್ಮನ ಆಕಾಶ ಸಂಭೂತ. ಆನಂದ ಪ್ರಾಚುರ್ಯ ಅಂತ ಹೇಳಿದಾಗ ಆಕಾಶ ಇಲ್ಲಾಗಬೇಕಾದ್ರೆ ಹೇಗೆ ಅಂತ ಹೇಳಿದ್ರೆ ಇಲ್ಲಿ ಆಕಾಶ ಶಬ್ದ ಕೋತಿ ಅವಕಾಶ ದಾನ ಸಂಚಾರ ಪ್ರಧಾನ ಅಂತ ಅರ್ಥ. ಪ್ರಾಣಿ ಸಂಚಾರಾನುಕೂಲತೆಯ ಸ್ಥಿತಿ ಅವಕಾಶ ಅಂದಾಗಿ ಪ್ರಾಣಿ ಸಂಚಾರಾನುಕೂಲ ಸ್ಥಿತಿ ಆಗುವುದಕ್ಕೆ ಪ್ರೇರಕ ಧರ್ಮವನ್ನು ಕೊಡೋದು ಆಕಾಶ. ಹಾಗಾಗಿ ಇದು ಆಕಾಶದ ಪ್ರವೃತ್ತಿ ನಿಮಿತ್ತ. ಇಲ್ಲಾಗಬೇಕಾದ್ರೆ ಏನಾಗಿದೆ ಅಂತ ಹೇಳಿದ್ರೆ ಹಿಂದಾಗಬೇಕಾದ್ರೆ ಹಿಂದಾದಿ ಶಬ್ದ ಪ್ರವೃತ್ತಿ ನಿಮಿತ್ತವಾದ ಐಶ್ವರ್ಯಾದಿಗಳು ಅದು ಈಶ್ವರ್ಯ ನಿರವಧಿಕ, ಅದು ಭಗವಂತ ಅನನ್ಯಾಧೀನವಾಗಿದೆ, ಇಂದಾದಿಗಳು ಅಲ್ಪ ಇದೆ ಅಂತ ಹೇಳ್ಬೋದು. ಅದಿಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಅಚೇತನ ಸ್ವಭಾವಸ್ತು ವಿವರಾದಿ ಕಥಂತಃ. ಇಲ್ಲಾಗಬೇಕಾದ್ರೆ ಹೇಗೆ ಅಂತ ಹೇಳಿದ್ರೆ ಒಂದು ಅಚೇತನಾಶ್ರಿತತ್ವಾತ್ ಸ್ವಭಾವತ್ವಾಚ, ಪ್ರತ್ಯೇಕ ವ್ಯಕ್ತಿ ಅಚೇತನಾಶ್ರಿತವಾಗಿದೆ, ಸ್ವಭಾವವು ಕೂಡ ಇದೆ. ಯಾಕೆ ಅಂತ ಹೇಳಿದ್ರೆ ಒಂದು ವಸ್ತುವಿಗೆ ಒಂದು ನಿಯಾಮಕದ ಅಪೇಕ್ಷೆ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಒಂದು ಆ ವಸ್ತುವಿಗೆ ಕಾರಣೀಭೂತವಾದ ಜ್ಞಾನ. ಐಶ್ವರ್ಯ ಶಾಸನ ಪಾಲನ ರೂಪವಾದದ್ದು. ಶಾಸನ ಪಾಲನ ರೂಪವಾದ ಐಶ್ವರ್ಯಕ್ಕೆ ಜ್ಞಾನ ಇಲ್ದೇನೆ ಪಾಲನಾದಿಗಳು ಮಾಡಿ ಬರೋದಿಲ್ಲ. ಹಾಗಾಗಿ ತಾಚ ಐಶ್ವರ್ಯಂ ಆಗಂತುಕ ಕಾರಣ ಸಾಪೇಕ್ಷವಾಗಿದ್ದೇ ಹೇಳ್ಬಹುದು, ಅಥವಾ ಇಲ್ಲಾಗಬೇಕು ಆ ಕೂಡ ಇಲ್ಲ. ಯಾಕಂದ್ರೆ ಅಬ್ರಹ್ಮತ್ವಂ ನ್ಯಾಯ ಇಲ್ಲಿ ಒಬ್ಬ ಬಾಲಕ ಪಕ್ಕದಲ್ಲಿ ನಿಂತಿರ್ತಾನೆ. ಬಾಲಕ ಪಕ್ಕದಲ್ಲಿ ನಿಂತಾಗ ಅವನೊಂದು ಪ್ರಸಂಗ ನೋಡ್ತಾನೆ. ಏನ್ ಪ್ರಸಂಗ ಅಂತ ಹೇಳಿದ್ರೆ ಒಬ್ಬ ಒಂದು ದಾನ ಕೇಳುವನು ಬಂದು ಸುವರ್ಣಂ ದೇಹಿ ಅಂತ ಕೇಳ್ತಾನೆ. ಸುವರ್ಣಂ ದೇಹಿ ಅಂತ ಹೇಳಿದಾಗ ಆಗ ಅವನು ವಾಸ್ತವಿಕ ಕೊಡೋದು ಬೆಳಿ ಕೊಟ್ಟು ಕಳಿಸ್ತಾನೆ. ಬೆಳಿ ಕೊಟ್ಟು ಕಳಿಸಿದಾಗ ಪುನಃ ಇನ್ನೊಂದ್ಸರಿ ಬರ್ತಾನೆ. ಇನ್ನೊಂದ್ಸರಿ ಬಂದು ಸುವರ್ಣಂ ದೇಹಿ ಅಂತ ಕೇಳ್ತಾನೆ. ಆಗ ಪಾಶ್ಚಾತ್ಯ ಪದಕ್ಕೆ ಏನ್ ತಿಳ್ಕೊಳ್ಳೋದು ಅಂತ ಹೇಳಿದ್ರೆ ಹೋದ್ಸರಿ ಸುವರ್ಣ ಕೊಟ್ಟಾಗ ಏನೋ ಇಸ್ಕೊಂಡು ಹೋದ, ಪುನಃ ಸುವರ್ಣಂ ದೇಹಿ ಅದನ್ನೇ ಕೇಳ್ತಾ ಇದ್ದಾನೆ. ಅದರಿಂದಾಗಿ ಹೋದ್ಸರಿ ಕೊಟ್ಟೆ ಸುವರ್ಣ ಅಲ್ಲ ಅಂತ ತಿಳ್ಕೊಳ್ತಾನೆ. ಒಂದು ಪ್ರಶ್ನೆ ಅಂತ ಹೇಳಿದ್ರೆ ಇಲ್ಲಿ ಪುನರೇವ ವರ್ಣಂ ಪಿತರಂ ಉಪಸಸಾರ. ಅದರಿಂದಾಗಿ ಹಿಂದಿನ ಸರಿ ಉಪದೇಶ ಬ್ರಹ್ಮನೇ ಅಲ್ಲ. ಸಿದ್ಧಾಂತ ಏನು? ಎರಡು ರೀತಿಯಾಗಿ ಉಪಪತ್ತಿ ಅನ್ಯತಾಪಿ ಉಪಪತ್ತಿ ಹೇಳ್ತೀವಿ. ಹೇಗೆ ಅಂತ ಹೇಳಿದ್ರೆ ಗುರುಪ್ರಸಾದ ಲಬ್ಧವಾದ ಅಪೂರ್ವತನ ಧರ್ಮವನ್ನು ನಿವೇದನೆ ಮಾಡೋದಕ್ಕೋಸ್ಕರವಾಗಿ ಅಥವಾ ಇನ್ನೊಂದು ರೀತಿ ಹೇಗೆ ಅಂತ ಹೇಳಿದ್ರೆ ಇದು ಉತ್ತರೋತ್ತರ ರೂಪಗಳ ಉಪಾಸನೆಗೆ ಅಭ್ಯನುಜ್ಞಾ ಪ್ರಾಪ್ತಿಗೋಸ್ಕರವಾಗಿ. ಅಂದಾಗಿ ಅನುಜ್ಞಾ ಪ್ರಾಪ್ತಿಗೋಸ್ಕರವಾಗಿ ಇಲ್ಲಿ ಪೂರ್ವದ ಉಪಾಸನವನ್ನು ಹೇಳಿದ್ದಾರೆ. ಅಲ್ಲಿ ಬ್ರಹ್ಮತ್ವ ಪ್ರತಿಪಾದನೆ ಲಕ್ಷಣಗಳನ್ನು ಹೇಳಿದ್ದಾರೆ. ಹೇಗೆ ಅಲ್ಲಿ ಅನೇಕ ಕಾರಣಗಳಿದೆ. ಒಂದು ಕಾರಣ ಹೇಗೆ ಅಂತ ಹೇಳಿದ್ರೆ ಅಲ್ಲಿ ಅನ್ನಂ ಬ್ರಹ್ಮ ಶಬ್ದ ಇದೆ. ಆಮೇಲೆ ಅಲ್ಲಿ ಯಥೋಭೂತಾನಿ ಜಾಯಂತೆ ಇತ್ಯಾದಿ ಲಕ್ಷಣ ಸ್ವಯಂ. ಅಲ್ಲಿ ಯಥೋಭೂತ ಜಾಯಂತೆ ಜನ್ಮಾದಿ ಕರ್ತೃತ್ವ, ಜನ್ಮಾದಿ ಕರ್ತೃತ್ವ ಶರೀರ ಕೂಡೋದಿಲ್ಲ. ಇನ್ನೊಂದು ಕಾರಣ ತಪಸೈವ ಅಪರೋಕ್ಷಿತಂ, ತಪಸ ಅಪರೋಕ್ಷಿತತ್ವ ಅದು ಶರೀರಕ್ಕೆ ಕೂಡೋದಿಲ್ಲ, ಯಾಕೆ ಪ್ರತ್ಯಕ್ಷಿದ್ದ. ಇನ್ನು ಮೂರನೇದು ಒಂದು ವೇಳೆ ಹಿಂದೆ ಉಪದೇಶ ಮಾಡಿದ ಬ್ರಹ್ಮ ಅಂತ ಅದೇ ಅನ್ನಂ ಬ್ರಹ್ಮೇತಿ ವಿಜಾನತ, ಅನ್ನಂ ಅಬ್ರಹ್ಮೇತಿ ವಿಜಾನತ ಅಂತ ಹೇಳ್ಬೇಕಾಗಿತ್ತು. ಮತ್ತೆ ಇನ್ನೊಂದು ಮತ್ತೆ ಅನ್ನಾದ್ಯವ ಕಲಿಮಾನಿ ಪೂಜೆ ಅನ್ನಾದ್ಯವ ಕಲಿಮಾನಿ ಪೂಜೆ ಅಂತ ಹೇಳ್ಬೇಕು. ಆಮೇಲೆ ಸಮಾಹಾರ ವೃತ್ತಯೋಹಿತಾಹ ಅಂತ ಇಲ್ಲಂದಾರ, ಸಮಾಹಾರ ವೃತ್ತಯೋಹಿತಾಹ ಅಂತ ಇಲ್ಲಂತಾರ. ಮುಂದೆ ನಹಿ ಯೋಗರೂಢಯೋ ಸಮಾಹಾರ ಯೋಗರೂಢಿ ಬ್ರಹ್ಮ ವಿರೋಧ ಪರಿಹಾರ. ಅನುಮಾನ ಹೇಗೆ ಅಂತಾರೆ ವಿಮತಾಹ ಶಬ್ದ ಹಲೋರೂಢ ಬಹುಲಾತಿ ಪ್ರಯೋಗವತ್ವ ಅಂತ ಅನುಮಾನ. ಇಲ್ಲಿ
ಅಲ್ಲಿ ವಿವಕ್ಷಾ ಭೇದ ಸಮ್ಮತ ಅನ್ನೋದು ಅಸಮ್ಮತ ಅನ್ನೋದು ಹೇಗೆ ಅಂತ ಹೇಳಿದ್ರೆ ಇಲ್ಲಿ ನಮ್ಗೆ ಅಲ್ಲಿ ಯಾಕೆಂದ್ರೆ ಅಲ್ಲಿ ಪ್ರಕೃತಿ ಅಧಿಕರಣದಲ್ಲಿ ಆಗಬೇಕಾದ್ರೆ ಅಲ್ಲಿ ನಹಿ ರೂಢ ಯೋಗ ಸಮಾನ ರೂಢ ಯೋಗ ರೂಢಿ ವಿದ್ಯತೆ ಪರಂತು ಅಲ್ಲಿ ಭೇದಕ ಧರ್ಮ ಬೆಳೆಯೋದ್ರಿಂದ ಇಲ್ಲಿ ಭೇದ ಹೇಳ್ತೀವಿ ಅಂತ ಯಥಾ ಗೌಣಿ ಪ್ರಯೋಗ ಪ್ರಾಚುರ್ಯಾತ್ ಯಥಾ ಗೌಣ್ಯ ಸಕಾಶಾತ್ ಪ್ರಯೋಗ ಪ್ರಾಚುರ್ಯ ರೂಢ ಗೌಣಿ ವಿದ್ಯತೆ ಯಥಾ ಲಕ್ಷಣಾಯ ಸಕಾಶಾತ್ ಪ್ರಯೋಗ ಪ್ರಾಚುರ್ಯಾತ್ ರೂಢ ಲಕ್ಷಣ ವಿದ್ಯತೆ ತಥಾ ಹಾಗೆ ಇಲ್ಲೂ ಕೂಡ ಪ್ರಯೋಗ ಪ್ರಾಚುರ್ಯ ಇರೋದ್ರಿಂದಾಗಿ ಯೋಗಕ್ಕಿಂತ ಭಿನ್ನ, ಪ್ರವೃತ್ತಿ ನಿಮಿತ್ತ ಜಾಸ್ತಿ ಇರೋದ್ರಿಂದಾಗಿ ರೂಢಿಗಿಂತ ಭಿನ್ನ ಅಂತ ಹೇಳಿ ಅಲ್ಲಿ ಹೇಳಿದ್ದಾರೆ. ಅದು ಇಲ್ಲಾಗಬೇಕಾದ್ರೆ ಅಲ್ಲಿ ಸಮಾಹಾರ ವೃತ್ತ ಯೋಹಿತ ಅಂತ ಹೇಳಿದ್ದಾರೆ. ಅದೇ ಕೂಡ ಅಂತ ಹೇಳಿದ್ರೆ ವಿರೋಧವೇ ಇಲ್ಲ. ಯಾಕಂತ ಹೇಳಿದ್ರೆ ನಮ್ಗೆ ಪಂಕಜ ಶಬ್ದದಿಂದ ಏನ್ ಬೋಧ ಬರ್ಬೇಕಾಗಿದೆ ಅಂತ ಹೇಳಿದ್ರೆ ಪದ್ಮಂ ಪಂಕಜನಿ ಕರ್ತೃ ಅಂತ ಬೋಧ ಬರ್ಬೇಕಾಗಿದೆ. ಇಲ್ಲಾಗಬೇಕಾದ್ರೆ ಪಂಕಜನಿ ಕರ್ತೃತ್ವ ಒಂದು ಧರ್ಮ, ಪದ್ಮತ್ವ ಉಪಧರ್ಮ. ಇಲ್ಲಿ ಕೇವಲ ಪದ್ಮತ್ವ ಪಂಕಜನಿ ಕರ್ತೃತ್ವ ರೂಪ ಧರ್ಮದಲ್ಲಾಗಬೇಕಾದ್ರೆ ನಮ್ಗೆ ಸಮಾಹಾರ ವಿವಕ್ಷಿತ ಅಲ್ಲ. ಆದ್ರೆ ವಿಶೇಷದ ಧರ್ಮಿಯಲ್ಲಿ ನಮ್ಗೆ ಸಮಾಹಾರ ವಿವಕ್ಷಿತ ಆಗಿದೆ. ಆ ಕಾರಣದಿಂದ ವಿರೋಧ ಇಲ್ಲ ಅಂತ ಯೋಗಾದೇವ ಲಭ್ಯತೆ. ಅಲ್ಲಿ ಅನೇಕ ರೀತಿಯ ಅರ್ಥ ಹೇಳ್ತೀವಿ. ಹೇಗೆ ಅಂತ ಹೇಳಿದ್ರೆ ಮೊದಲನೇದಾಗಿ ಯೋಗಾದೇವ ವೇದಿಕಾ ಯೋಗಂ ಅಭಿಹಾಯವೇ ಲಭ್ಯತೆ ಲಭ್ಯತೆ ಪಂಚಮಿ. ಅದು ಪ್ರಾಣಾಧಿಕರಣದಲ್ಲಿ ವೃತ್ತಿಕಾರರು ಹೇಳ್ತಕ್ಕಂತ ಉದಾಹರಣೆಯನ್ನು ಅದನ್ನು ಮಾಯಾವಾದಿಗಳು ಹೇಗೆ ಖಂಡನ ಮಾಡಿದ್ದಾರೆ. ಇಲ್ಲಿ ಪ್ರಾಣಾಧಿಕರಣದಲ್ಲಿ ಆಗಬೇಕಾದ್ರೆ ಅಲ್ಲಿ ವೃತ್ತಿಕಾರ ಹೇಳೋ ಉದಾಹರಣೆ ಪ್ರಾಣಸ್ಯ ಪ್ರಾಣ ಪ್ರಾಣ ಬಂತ ನಮ್ಮಿ ಸೌಮ್ಯ ಮನಃ ಅಂತ ವಿಷಯ ವಾಕ್ಯ ತಗೊಂಡಿದ್ದಾರೆ. ಇದು ಅಯುಕ್ತ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಪ್ರಾಣಸ್ಯ ಪ್ರಾಣ ಅಂತ ಹೇಳಿದಾಗ ಯಾವ ರೀತಿಯಾಗಿ ಪಿತುಃಪಿತಾನ್ ಪ್ರಯೋಗ ಮಾಡ್ತೀವಿ. ಪಿತುಃಪಿತಾನ್ ಪ್ರಯೋಗ ಮಾಡಿದಾಗ ತಂದೆಗೆ ತಂದೆ ಷಷ್ಠ್ಯಂತ ಪಿತೃಪದ ವಾಚನ ಅವನೇ ತಗೊಳ್ಳಿ ಬರೋದಿಲ್ಲ, ಅಥವಾ ಲೋಕದಿಂದಾಗಿ ಇನ್ನು ಪಿತಾಮಹನೇ ತಗೊಳ್ತೀವಿ ಪಿತುಃಪಿತ ಅಂತ ಹೇಳಿದ್ರೆ. ಹಾಗೆ ಇಲ್ಲಿಯೂ ಕೂಡ ಪ್ರಾಣಸ್ಯ ಪ್ರಾಣ ಅಂತ ಹೇಳಿದಾಗೇನೆ ಅದು ಆ ಪ್ರಾಣನಿಗೂ ಪೂರ್ವ ಷಷ್ಠ್ಯಂತ ಪ್ರಾಣಪದ ವಾಚನೆ ಪುನಃ ತಗೊಳಿಕ್ಕಿಲ್ಲ, ಇನ್ನೊಬ್ಬರನ್ನೇ ತಗೋಬೇಕು. ಆದ್ರಿಂದಾಗಿ ಶಬ್ದ ಪ್ರಯೋಗ ಗೊತ್ತಾಗುತ್ತೆ. ಮತ್ತೆ ಇನ್ನೊಂದು ಪ್ರಾಣ ಬಂಧ ಪ್ರಕರಣದಿಂದಾಗಿ ಗೊತ್ತಾಗುತ್ತೆ. ಹೇಗೆ ಅಂತ ಹೇಳಿದ್ರೆ ಈ ಉದಾಹರಣೆಗೆ ಇದು ಜ್ಯೋತಿಷ್ಠಮ ಪ್ರಕರಣ. ಜ್ಯೋತಿಷ್ಠಮ ಪ್ರಕರಣದಾಗಲೇ ಇದು ಜ್ಯೋತಿಷ್ಠಮ ಸ್ವರ್ಗಾಮ ಇದರಲ್ಲಿ ವಾಕ್ಯ ಇದೆ. ಅಲ್ಲಾಗಬೇಕಾದ್ರೆ ವಸಂತೆ ವಸಂತೆ ಜ್ಯೋತಿಷಾಯ ಜೇತ ಅಂತ ರೀತಿಯಾಗಿ ಬೇರೆ ಯಾವ್ದು ಶಬ್ದ ಪ್ರಯೋಗ ಮಾಡ್ತೀವಿ. ಜ್ಯೋತಿಷ್ಠಮ ಶಬ್ದ ಅಲ್ಲದೆ ಇರುವಂತಹ ಜ್ಯೋತಿಷ್ ಶಬ್ದ ಪ್ರಯೋಗ ಮಾಡ್ತೀವಿ. ಜ್ಯೋತಿಷ್ ಶಬ್ದ ಪ್ರಯೋಗ ಮಾಡಿದಾಗಲೂ ಕೂಡ ಯಾವ ಅರ್ಥ ತಗೊಳ್ತೀವಿ ಅಂತ ಹೇಳಿದ್ರೆ ಸಮಗ್ರ ಲಕ್ಷಣ ಮಾಡಿ, ಸಮಗ್ರ ಶಬ್ದ ಸ್ವರೂಪದಲ್ಲಿ ಲಕ್ಷಣ ಮಾಡಿ ನಾವೇನ್ ಮಾಡ್ತೀವಿ ಜ್ಯೋತಿಷ್ ಶಬ್ದಕ್ಕೆ ಜ್ಯೋತಿಷ್ಠೋಮ ಅಂತ ಅರ್ಥ ಮಾಡ್ತೀವಿ. ಹಾಗೆ ಇಲ್ಲಿಯೂ ಕೂಡ ಪ್ರಕರಣ ಶಬ್ದ ಬಂದು ಬ್ರಹ್ಮ ಪ್ರಕರಣ ಶಬ್ದ ಬಂದ್ರೆ ಪ್ರಾಣ ಬ್ರಹ್ಮ ಪ್ರಕರಣ ಯಾವುದೇ ಶಬ್ದ ಬಂದ್ರೆ ಬ್ರಹ್ಮ ಪದವೇ ಅಂದಾಗೆ ಪ್ರಾಣ ಶಬ್ದ ಕೂಡ ಬ್ರಹ್ಮ ಪದವೇ ಆಗುತ್ತೆ. ಮತ್ತೆ ಅದ್ವೈತ ಹೇಳುವ ವಾಕ್ಯವನ್ನ ವಿಷಯ ವಾಕ್ಯವನ್ನ ಹೇಗೆ ಖಂಡನೆ ಮಾಡಿದ್ದಾರೆ ಅದು ಸರಿಯಲ್ಲ ಅಂತ. ಅದ್ವೈತ ಹೇಳುವ ವಿಷಯ ವಾಕ್ಯ ಯಾವುದು ಅಲ್ಲ, ವಿಷಯ ವಾಕ್ಯ ಹೇಳಿ ಅದನ್ನ ಖಂಡನೆ ಹೇಗೆ ಮಾಡಿದ್ದಾರೆ. ಇಲ್ಲಾಗಬೇಕಾದ್ರೆ ಗಾಯತ್ರಿ ಅಧಿಕರಣದ ಪೂರ್ವ ಪಕ್ಷ ಹೇಳ್ಬಿಟ್ಟು ಗಾಯತ್ರಿ ಅಧಿಕರಣದ ಇಲ್ಲಿ ಗಾಯತ್ರಿ ಶಬ್ದ ವಾಕ್ಯ ಯಾರು ದೇವ ಶಬ್ದಕ್ಕೆ ತತ್ವಭಾವ ಕಥಂ ಹರೇ. ಇಲ್ಲಿ ಹೇಗೆ ಅಂತ ಹೇಳಿದ್ರೆ ಹಿಂದಾಗಬೇಕಾದ್ರೆ ಇದು ಎಲ್ಲಾ ಶಬ್ದಗಳನ್ನು ಈಶ್ವರಾಧೀನ ಸಾವಧಿಕ ಅಂತೆಲ್ಲ ಹೇಳುದು. ಅದಿಲ್ಲ ಆಗ್ಬೇಕಾದ್ರೆ ಇಲ್ಲ ಹತ್ರ ಹೇಳಿ ಬರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಆಕಾಶ ಎಲ್ಲ ಹೇಳಿದ್ರೆ ಆಕಾಶಾದಿಗಳೆಲ್ಲ ಗಾಯತ್ರಿ ಶಬ್ದ ವಾಚ್ಯ ಯಾರು, ವಿಷ್ಣುವೋ ವರ್ಣ ಸಮುದಾಯ ರೂಪವಾದಂತಹ ಮಂತ್ರವೋ ಅಂತ. ಇಲ್ಲಿ ಹೇಗೆ ಅಂತ ಹೇಳಿದ್ರೆ ಇಲ್ಲಿ ಹೇಗೆ ಅಂತ ಹೇಳಿದ್ರೆ ಇಲ್ಲಿ ಗಾಯತ್ರಿ ಶಬ್ದಕ್ಕಾಗಬೇಕಾದ್ರೆ ಅಲ್ಲಿ ಗಾಯತ್ರಿಯ ಇದಂ ಸರ್ವಂ ಇದಂ ಭೂತಂ ಅಂತ ವಿಷಯ ವಾಕ್ಯ. ಅಲ್ಲಿ ಗಾಯತ್ರಿ ಶಬ್ದ ವಾಚ್ಯ ಬ್ರಹ್ಮನೋ ನಾರಾಯಣ, ಅಲ್ಲಿ ಬ್ರಹ್ಮನೋ ಚಂದ ರೂಢ ಯೋಗ ರೂಢಿಗಳಿಂದ ಎಲ್ಲಾ ಅಧಿಕರಣಗಳಲ್ಲಿಯೂ ನಾಮ ಸಮನ್ವಯ ಮಾಡಿದ್ದಾರೆ. ಇಲ್ಲಿ ಎಲ್ಲಾ ಅಧಿಕರಣಗಳಲ್ಲಿಯೂ ನಾಮ ಸಮನ್ವಯ ಮಾಡಿದ್ದಾರೆ. ಒಂದು ಅಂತಸ್ತತ್ವಾಧಿಕರಣದಲ್ಲಿ ಮಾತ್ರ ಲಿಂಗ ಸಮನ್ವಯ ಮಾಡಿ. ಯಾಕಂದ್ರೆ ಭೂನಾಮ ಸಮನ್ವಯ ಲಾಭಾರ್ಥ ಯಾವ್ದೇ ಬ್ರಹ್ಮ ಅಲ್ಲಿ ಇಂದ್ರ ತ್ವಷ್ಟ ಅಗ್ನಿ ಸಮಿತ ಬೃಹಸ್ಪತಿ ಇಷ್ಟು ಶಬ್ದಗಳ ನಾಮ ಸಮನ್ವಯಕ್ಕೋಸ್ಕರವಾಗಿ ಅಲ್ಲಿ ಅಂತಸ್ತತ್ವ ರೂಪ ಲಿಂಗವನ್ನು ಸಮನ್ವಯ ಮಾಡಿದ್ದಾರೆ. ಅಂತಿಮ ಪ್ರಾಣಾಧಿಕರಣದಲ್ಲಿ ಅಂತಿಮ ಪ್ರಶ್ನೆ, ಚತುರ್ಮೂರ್ತಿ ಪಂಚಮೂರ್ತಿ ಅಂತ ಹೇಳಿದ್ರೆ ವಸ್ತುವಿನಲ್ಲಿ ವಿಕಲ್ಪ ಬರೋದಿಲ್ಲ. ಗೊತ್ತಾಗಿಲ್ಲ. ಚತುರ್ಮೂರ್ತಿ ಅಥವಾ ಪಂಚಮೂರ್ತಿಗಳನ್ನ ಪ್ರತಿಯೊಂದು ಅಧಿಕರಣಗಳು ಪ್ರತಿಪಾದನೆ ಮಾಡುತ್ತದೆ ಅಂತ ಆಚಾರ್ಯ ಹೇಳಿದ್ದಾರೆ. ಹಾಗೆ ಹೇಳಿದರೆ ವಸ್ತುವಿನಲ್ಲಿ ವಿಕಲ್ಪ ಬರೋದಿಲ್ವಾ? ಚತುರ್ಮೂರ್ತಿ ಪಂಚಮೂರ್ತಿ ಅದಕ್ಕೆ ಯೋಗ್ಯತಾ ತಥಾನ್ ಕೊಟ್ಟಿರೋದು. ಯಾರ್ಯಾರಿಗೆ ಒಂದ್ ಶಬ್ದ ಎಷ್ಟು ಯೋಗ್ಯತೆ ಉಪಾಸನೆ ಮಾಡ್ಲಿಕ್ಕೆ ಆಗಿದ್ದು ಅಷ್ಟು ಅರ್ಥ ರೂಪ. ಅನ್ವಯ ವ್ಯತಿರೇಕವು ಜಡಸ್ಯ ದೃಷ್ಟೌ ಕಥಂ ತೇನ ವಾಯೋಃ ಪೂರ್ವಪಕ್ಷ ವಿಷಯತ್ವಂ. ಅಲ್ಲಿ ಅನ್ವಯ ವ್ಯತಿರೇಕ ವಿಷಯತ್ವಂ ಜಡವಾಯು ವೃತ್ತೇ ದೃಷ್ಟಂ. ಅಲ್ಲಿ ಶರೀರಿ ಭಾವ ಇರೋದ್ರಿಂದಾಗಿ ಹೇಳ್ತೀವಿ. ಅಲ್ಲಿ ಹಾಗೆ ವಿಷ್ಣುದಲ್ಲಿ ಹೇಳ್ಬೇಕಾದ್ರೂ ಕೂಡ ವಾಯು ವೃತ್ತಿರ್ಯತ ಮುಖ್ಯ ಪ್ರಾಣದೇಹಸ್ಥ ತೈವತಃ ವಿಷ್ಣುವರ್ ವೃದ್ದೇಹಸ್ತತಸ್ತಸ್ಯ ವಾನ್ವಯ ವ್ಯತಿರೇಕತಃ ಅಂತ ಹೇಳ್ತೀವಿ. ಮುಖ್ಯ ಪ್ರಾಣನು ವಿಷ್ಣುವಿಗೆ ಇದೆ. ಮಹಾನ್ ಸಂತೋಷ. ಬದರಿ ಆಚಾರ್ಯಃ ಮಧ್ಯೆ ಸಹ ಮಧ್ವೇಶಃ
ಸಮಭೂತಯುಕ್ತೋ ಭವತು ಇತಿ ಸಮಭೂತಯುಕ್ತಃ ದ್ವಿತೀಯಭೂತಃ ವಾಯುಃ ಚತುರ್ಥಭೂतं जलं वायोः आवश्यकता अस्ति जलपानस्य आवश्यकता अस्ति तस्य अतीव सम्यक् वदन् अस्ति मध्ये निमिषद्वय विरामः भवतु सम्यक् अस्ति वा वातः अस्ति वा वायोः अनुकूलता अस्ति वा नो चेत् विद्युद्वजनं स्थाप्यतां किञ्चित् जलं पीयताम् अतीव सम्यक् वदन् अस्ति महान् सन्तोषः ಹೇಳಿ ಪ್ರಯತ್ನ ಪಡ್ತೀನಿ ಹೇಳ್ತೀನಿ ಬೇಡ जलपानं क्रियताम् किञ्चिदपि अनालोचयन् वदति